तस्मात् जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। परम पूज्य ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯನ್ನು ವಂದಿಸುತ್ತಾ, ನಡೆದಾಡುವ ದೇವರು ವಿಶ್ವಸಂತರು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಗಳ ಚಿನ್ನಾನಂದಕ್ಕೆ ವಂದಿಸುತ್ತಾ, ಆದಿಶಕ್ತಿ ಜಗನ್ಮಾತೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ। ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ ನಮಸ್ತಸ್ಮೈ 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 ನಮೋ ನಮಃ। ಭಾರತೀಯ ಸಂಸ್ಕೃತಿಯಲ್ಲಿ ಬರುವಂತಹ ಅತ್ಯಂತ ಪವಿತ್ರ ಹಾಗೂ ಶಕ್ತಿಯುತವಾದಂತಹ ನವರಾತ್ರಿ ಮತ್ತು ದಸರಾ ನಿಮಿತ್ತದ ಇಂದಿನ ಸತ್ಸಂಗದಲ್ಲಿ ಉಪಸ್ಥಿತರಿದ್ದಂತಹ ತಂದೆಯ ಸಮಾನರು, ತಾಯಿಯ ಸಮಾನರು, ಸಹೋದರ ಸಹೋದರಿ ಸಮಾನರಾದಂಥ ತನ್ನೆಲ್ಲರಿಗೂ ಕೂಡ ಅನಂತ ವಂದನೆಗಳು। ಪ್ರವಚನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು ನಿಮಿಷ ಭಗವಂತನ ನಾಮಚಿಂತನೆ ಮಾಡೋಣ. ಕಾರಣ, ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯಾ ನ ಬಹುನಾ ಶ್ರುತೇನ ಯಮೇ ವೈಶ ವನುತೆ ತೇನ ಲಭ್ಯಸ್ತಶೈಷ ಆತ್ಮ ವ್ಯೂರಿತೆ ತ್ವಂ ಸ್ವಾಮ. ಪ್ರವಚನ ಮಾಡುವುದರಿಂದ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ, ಕೇಳುವುದರಿಂದ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ಈ ಪ್ರವಚನ ಹೇಳೋದು ಕೇಳೋದು ಇದು ಸಾಧನ, ಸಾಧ್ಯ ಭಗವಂತನ ನಾಮಚಿಂತನೆ. ಸಾಧನೆಕ್ಕಿಂತ ಸಾಧ್ಯಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ. ಅದಕ್ಕೆ ಬಹುಶಃ ಇದರಲ್ಲಿ ಅನೇಕ ಹಿರಿಯರು ಜಪಯಜ್ಞಕ್ಕೆ ಬರ್ತಿರಬಹುದು ತಾವೆಲ್ಲ ಶ್ರಮಕ್ಕೆ. ಅದಕ್ಕಾಗಿ ಸ್ವಲ್ಪ ಒಂದು ನಿಮಿಷ ಜಪವನ್ನು ಮಾಡಿ ಪ್ರವಚನವನ್ನು ಮುಂದುವರ್ಸೋಣ. ಶಿವಾಯ ನಮಃ ಓಂ. 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 ಎಲ್ಲರಿಗೂ ಶರಣು ಶರಣಾರ್ಥಿ. ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆಗೆ ತುಂಬಾ ಮಹತ್ವದ ಸ್ಥಾನವಿದೆ. ಕೃತೆಯ ಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೋ ಮಖೈ
ದ್ವಾಪರ್ಯ ಪರಿಚರ್ಯಾಯಾಮ್ ಕಲೋತತ್ ಹರಿಕೀರ್ತನಾಥ್ ಅಂತೇಳಿ. ಕೃತ ತ್ರೇತಾ ದ್ವಾಪಾರ ಯುಗಗಳಲ್ಲಿ ತಪಸ್ಸನ್ನ ಮಾಡಬೇಕು, ಧ್ಯಾನನ್ನ ಮಾಡಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಬೇಕಂತ ನಿಯಮದ. ಧ್ಯಾನ ಮಾಡಲಿಕ್ಕೆ ಕುಳಿತರೆ 12 ವರ್ಷಗಳವರೆಗೆ, 5 ವರ್ಷ, 7 ವರ್ಷ, 9 ವರ್ಷ, 11 ವರ್ಷ, 12 ವರ್ಷ ಒಂದ ಕಡೆಗೆ ಕುಳಿತು ಧ್ಯಾನ ಮಾಡುವಂಥ ಕಾಲ ಆಗಿನ ಕಾಲದಲ್ಲಿತ್ತು. ಅವಾಗ ಭಗವಂತನ ಕೃಪೆಯಾಗ್ತಿತ್ತು. ಈಗ ಕಲಿಯುಗದಲ್ಲಿ ನಾವು ಧ್ಯಾನ ಮಾಡಿಕೊಂಡಾಗ ಸಾಧ್ಯ ಇಲ್ಲ. ಈಗ 12 ವರ್ಷಕ್ಕೆ ಏನು ಕೊಂಡ್ತೇವೆ ನಾವು? 1 ತಾಸು ಪ್ರವಚನ ಕೂತ್ರೆ ನಮ್ಗೆ ಎಲ್ಲ ಎಂಗಲ್ ಚೇಂಜ್ ಆಗಿರ್ತಾವ. ಅದಲ್ಲ ಎಲ್ಲ ಆಸನಗಳು ಬಂದಿರ್ತಾವ, ಮಯೂರಾಸನ, ಕುಕ್ಕುಟಾಸನ, ಶವಾಸನೂ ಬಂದಿರ್ತಾವ. ಅದಲ್ಲ ಅದಕ್ಕೆ ಕಲಿಯುಗದಲ್ಲಿ ಈ ಭಗವಂತನ ನಾಮಸ್ಮರಣೆಗೆ ಹೆಚ್ಚಿನ ಮಹತ್ವ ಇದೆ. ಅದಕ್ಕಾಗಿ ಇಂದಿನಿಂದ ತಾವು ಮನೆಯಲ್ಲಿ ಪ್ರತಿನಿತ್ಯ ಭಗವಂತನ ನಾಮಸ್ಮರಣೆ ಮಾಡಬೇಕು. ಇದೇ ಪ್ರವಚನದಿಂದ ಕಲಿಬೇಕಾದದ್ದು. ಬರೀ ಕಥೆ ಕೇಳಿ ನಕ್ಕು ಹೋಗೋದು ಇದು ಪ್ರವಚನದ ಉದ್ದೇಶ ಅಲ್ಲ. ಅದು ನಮ್ಮನ್ನು ತಿದ್ದಬೇಕು, ಒಳಗಡೆ ತಿದ್ದಬೇಕು. ಹೇಗೆ ಆ ಮಹಿಷಾಸುರನನ್ನ ಆ ದುರ್ಗಾದೇವಿ, ಚಾಮುಂಡಾದೇವಿ ಕೊಲೆ ಮಾಡಿದಳಲ್ಲ, ಸಂಹಾರ ಮಾಡಿದಳಲ್ಲ, ಆ ರೀತಿ ನಮ್ಮ ಅಂತರಂಗದಲ್ಲಿರುವಂತಹ ಷಡ್ಡು ರಿಪುಗಳನ್ನ, ಮತ್ಸರಗಳನ್ನ, ದ್ವೇಷಗಳನ್ನೆಲ್ಲ ನಾವು ಸಂಹಾರ ಮಾಡಬೇಕಾಗ್ತದ. ಅದಕ್ಕೆ ಮನೆಯಲ್ಲಿ ಪ್ರವಚನೆ ಆದ ನಂತರ, ಹೋದ ನಂತರ, ಇದ್ದಾಗ, ಕುಂತಾಗ, ಅದಕ್ಕೆ ನಿಂಗೆ ಹೇಳಿದಲ್ಲ, ಅಡಿಗೆ ಮಾಡ್ತಾ ಇದ್ದಾಗ ಇವತ್ತು ಮಾಡಿರಲಿಲ್ಲ ಪ್ರಯೋಗ, ಯಾರು ಮಾಡಿರಲಿಲ್ಲ, ಮಾಡ್ರಿ, ತುಂಬಾ ಸಂತೋಷ. ಯಾಕಂತಂದ್ರೆ ಮಾಡಬೇಕು. ಭಗವಂತನ ನಾಮಸ್ಮರಣೆ ಮಾಡುತ್ತಾ 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 ನೀವು ಅಡಿಗೆ ಮಾಡಿದ್ದೆ ಆದಲ್ಲಿ ಆ ಮನೆಯಲ್ಲಿ ಬಸವಣ್ಣ ಹುಟ್ಟಿ ಬರ್ತಾನಂತೆ, ಆ ಮನೆಯಲ್ಲಿ ಸಾತ್ವಿಕತೆ ಬರ್ತದಂತೇಳಿ. ಅದಕ್ಕಾಗಿ ಇವತ್ತ ಬಸವಣ್ಣವರ ಹುಟ್ಟು ಮತ್ತು ನೋಡಬೇಕಾಗಿದೆ. ಬಸವಣ್ಣವರು ಬೇರೆ ಯಾರಲ್ಲ, ಆ ನಂದಿಕೇಶ್ವರನ ಅವತಾರ. ಈಗಾಗಲೇ ಹಿಂದೆ ನೋಡಿದ್ದೇವೆ ನಾವು. ನಿನ್ನೆ ನಾರದ ಮಹರ್ಷಿ ಭೂಲೋಕವನ್ನ ಸಂಚಾರ ಮಾಡಿ ಕೈಲಾಸಕ್ಕೆ ಹೋಗ್ತಾ ಇದ್ದಾನೆ. ನಾರದ ಅಂದ್ರೆ ಎಲ್ಲ ಲೋಕ ತಿರುಗಾಡುವಂಥವ್ರು. 14 ಲೋಕಗಳದಾವ. ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಲ, ಪಾತಾಲ ಅಂತ ಹೇಳಿ ಕೆಳಗೆ 7 ಅದಾವ ಅಧೋ ಲೋಕಗಳು. ಮೇಲೆ ಪರಲೋಕಗಳು 7 ಅದಾವ. ಅದಕ್ಕೆ ಒಟ್ಟು ಕೂಡಿ ಚತುರ್ದಶ ಭುವನ ಅಂತ ಕರೀತಾ ಇದ್ದಾರೆ. ಚತುರ್ದಶ ಅಂದ್ರೆ 14 ಲೋಕಾಂತರಗಳು. ಭೂಲೋಕ, ಭುವಲೋಕ, ಸ್ವರ್ಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ ಅಂತ ಹೇಳಿ 7 ಮೇಲೆ ಅದಾವ, 7 ಕೆಳಗದಾವ. 14 ಲೋಕಗಳಲ್ಲಿ ಸಂಚಾರ ಮಾಡುವಂಥ ಒಬ್ಬ ನಾರದ ಮಹರ್ಷಿ. ಆತ ಕೈಲಾಸಕ್ಕೆ ಹೋದ ಮೇಲೆ ಅಲ್ಲೇ ಪಾರ್ವತಿ ಶಿವ ಇದ್ದಾಗ ಪ್ರಶ್ನೆ ಮಾಡ್ತಾ ಇದ್ದಾರೆ, ಭೂಲೋಕದಲ್ಲಿ ಜನ ಹೇಗಿದ್ದಾರೆ ತಂದಾಗ, ಈಗಂತೂ ಕಲಿಯುಗದ ಪ್ರಭಾವ, ಯಾರೂ ಭಕ್ತಿ ಮಾಡ್ತಾ ಇಲ್ಲ, ಯಾರೂ ನಾಮಸ್ಮರಣೆ ಮಾಡ್ತಾ ಇಲ್ಲ, ಯಾರಲ್ಲಿಯೂ ಕೂಡ ನಿಸ್ವಾರ್ಥತೆ ಎಂಬ ಸೇವೆ ಇಲ್ಲ, ಕೇವಲ ಸ್ವಾರ್ಥ, ಕೇವಲ ದ್ವೇಷ, ಮತ್ಸರಗಳದವ. ಅದಕ್ಕೆ ಭಗವಂತನೇ ಕಲಿಯುಗ, ಅದಕ್ಕೆ ಒಳ್ಳೆ ಮಾರ್ಗದರ್ಶನ ಮಾಡಲಿಕ್ಕೆ ನೀನು ಅವತಾರ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಶಿವನಿಗೆ ಹೇಳಿದಾಗ ಶಿವ ಹೇಳ್ತಾನ, ನಾನು ಹೋಗಬೇಕಾಗಿತ್ತು ಅಂದ್ರೆ ನಾನು ಸಂಹಾರ ಮಾಡಕ್ ಹೋಗ್ತೀನಿ. घेऊनी चक्र गदा हाची धंधा करितो भक्ताराखे पाया पासी ದುರ್ಜನಾಶಿ ಸಂಹಾರಿ ಅಂತೇಳಿ. ದುರ್ಜನನ ಸಂಹಾರ ಮಾಡಕ್ಕೆ ನಾನು ಹೋಗ್ತೀನಿ. ಆದರೆ ಭಕ್ತನಾಗಿ ಹೋದ, ನಂದಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನಂದಿಯ ಚರಿತ್ರೆ ಮತ್ತೆ ಬೇರೆ ಅದ, ಅದೆಲ್ಲ ಹೇಳಕ್ಕೆ ನಮಗೆ ಸಮಯ ಇಲ್ಲ. ಅದಕ್ಕೆ ನಂದಿಯನ್ನ ಕಳಿಸ್ತೇನೆ, ಆ ನಂದಿನೇ ಬಸವಣ್ಣನಾಗಿ ಹುಟ್ಲಿ ಅಂತ ಹೇಳಿ ಕಳಿಸ್ತೇನೆ ಅಂತ ಹೇಳಿದಾಗ, ಇಲ್ಲಿ ಇಂಗಳೇಶ್ವರ ಬಸವನ ಬಾಗೇವಾಡಿಯಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಗೆ ಮಕ್ಕಳಿದ್ದಿರಲಿಲ್ಲ. ಮಾದಲಾಂಬಿಕೆ ಇವತ್ತಿಗೂ ನಂದಿ ಅದಲ್ಲ ಮಂದಿರ ಅದ ಬಾಗೇವಾಡಿಯಲ್ಲಿ. ಆ ನಂದಿಕೇಶ್ವರನಿಗೆ ಹರಕೆಯನ್ನು ಹೊತ್ತು, ಒಳ್ಳೆಯ ಮಗನನ್ನು ನೀನು ನನಗೆ ಕೊಟ್ಟಿದ್ದೇ ಆದಲ್ಲಿ ಆ ಮಗನ ಹೆಸರ ನೀನು ಬಿಡುತ್ತೀನಿ ಅಂತೇಳಿ. ಮೊದಲಿನ ಕಾಲದಾಗ ಹರಕೆ ಬಹಳ ಹೊರತಿದ್ರು, ಹರಕೆ ಹೊರತಾ ಇದ್ರು, ಆ ಹರಕೆಗೆ ತಕ್ಕಂತೆ ಅವರು ಬದುಕ್ತಿದ್ರು. ಈಗ ದೇವ್ರ ಕಡೆ ಬೇಡವ್ರು ಬಹಳ ಅದಾರ, ಭಕ್ತಿ ಮಾಡೋರ ಕಡಿಮೆ ಅದಾರ. ಭಕ್ತಿ ಮಾಡೋರ ಕಡೆ ಬೇಡವ್ರು ಬಹಳ ಅದಾರ. ಹನುಮಂತನ ಕಡೆ ಭಕ್ತಿ ಬೇಡಕ್ ಬಹಳ ಮಂದಿ ಹೋಗಿರ್ತಾರ. ಮತ್ ಏನ್ ಹೋಯ್ತಾರ? ಅದು ಉಪ್ಪು, ಅದು ಕರಿ ಆತ, ಮನ್ಯಾಗ ತಿನ್ಲಿಕ್ಕೆ ಬರದ ಉಪ್ಪು ಓದ್ಕೊಡತ್ತ. ಆದ್ರೆ ಆ ಮಾದಲಾಂಬೆ ಹಾಗಲ್ಲ, ಅಂತಃಕರಣ ಪರಿಶುದ್ಧತೆಯಿಂದ ಬೇಡ್ಕೋತಾ ಇದ್ದಾಳೆ.
ಅವನ ಕೃಪೆಯಿಂದ ಆ ಕನಸಿನಲ್ಲಿ ಶಿವ ಬಂದು ಹೇಳ್ತಾ ಇದ್ದಾನೆ, ನಂದಿನಿ ಬಂದು ಹೇಳ್ತಾ ಇದ್ದಾನೆ, ನಾನೇ ನಿನ್ನ ಉದರದಲ್ಲಿ ಮಗನಾಗಿ ಬರ್ತೀನಿ ಅಂತ ಹೇಳಿದಾಗ ಅವಳಿಗೆ ಆದಂತ ಸಂತೋಷ. ಮನೆಯಲ್ಲಿ ಮಕ್ಕಳು ಹುಟ್ಟಬೇಕು. ಮನೆಯಲ್ಲಿ ಮಕ್ಕಳು ಎಂಥವ್ರು ಇರಬೇಕಂದ್ರೆ ಕುಲದೀಪರು ಇರಬೇಕು, ವಿನಃ ಕುಲ ಕೆಂಡರಿರಬಾರದು. ಕುಲದೀಪ ಬೇರೆ, ಕುಲ ಕೆಂಡ ಬೇರೆ ಅಂತ ಹೇಳಿ. ಮನೆತನದಲ್ಲಿ ಹುಟ್ಟಿ ಮನೆತನದ ಕೀರ್ತಿಯನ್ನ ಬೆಳಗಿಸುವವರು ಕುಲದೀಪರು. ಮನೆತನದ ಕೀರ್ತಿಯನ್ನ, ಮನೆತನದ ಸಾತ್ವಿಕತೆಯನ್ನ ನಾಶ ಮಾಡಿ ಅಧೋಗತಿಗೆ ಒಯ್ತಾರಲ್ಲ ಅವರು ಕುಲಕೆಂಡರು. ಅದಕ್ಕೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕಾಗಿತ್ತು ಅಂತಂದ್ರೆ ಮಧುವರಸ ಯಾರು ಮಾದರಸ ಮತ್ತು ಮಾದಲಾಂಬಿಯಂತೆ ಮಕ್ಕಳನ್ನು ಬೆಳೆಸಬೇಕು. ಅದಕ್ಕೆ ನಾನು ನಿನ್ನೆ ಹೇಳ್ತಾ ಇದ್ದೆ, ಉದರದಲ್ಲಿ ಮಗು ಇದ್ದಾಗ ಮನೆಯಲ್ಲಿ ಪ್ರವಚನ, ಭಗವಂತನ ನಾಮ ಚಿಂತನೆ ಎಲ್ಲ ಮಾಡಿಸ್ಬೇಕು. ಮನೆಯಲ್ಲಿ ಸೊಸೆಯಾಗಲಿ ಮಗಳು ಆಗಲಿ ಗರ್ಭವತಿ ಇದ್ದಾಗ ಅವಳಿಗೆ ಎಂದೂ ಟಿವಿ ನೋಡಕ್ ಹೇಳಬಾರ್ದು, ಟಿವಿ ನೋಡಕ್ ಹಚ್ಚಬಾರ್ದು. ಒಂದು ವೇಳೆ ಮತ್ತೆ ಖಳನಾಯಕರ ನಿಮ್ಗೆ ಬೇಕಾಗಿದ್ರೆ ನೋಡಕ್ ಕೊಡ್ರಿ, ಅದಲ್ಲ ಹಾಗನ್ನಂಗಿಲ್ಲ. ವಿಲನ್ನ ವೀರಪ್ಪನಂತವ್ರು, ರಾವಣ, ಕುಂಭಕರ್ಣ ನಿಮ್ಮ ಮನೆಯಾಗ ಬೇಕಾಗಿದ್ರಂತಂದ್ರೆ ಅದು ತೋರಿಸ್ರಿ. ಆದ್ರೆ ವಾಸ್ತವವಾಗಿ ಮಗು ಉದರದಲ್ಲಿ ಮಗು ಇದ್ದಾಗ ಆ ತಾಯಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ತಾಯಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಂದ್ರೆ ಮಗು ಒಳ್ಳೆವನ ಹುಟ್ಟುತ್ತಾನೆ. ಅದಕ್ಕ ಉದರದಲ್ಲಿ ಮಗು ಇದ್ದಾಗ ಮನೆಯಲ್ಲಿ ಜಗಳ ಮಾಡಬಾರದು. ಇವೆಲ್ಲ ನಿಯಮಗಳದಾವ. ಇವೆಲ್ಲ ಜಗಳ ಮಾಡಬಾರದು. ಗಂಡ ಹೆಂಡತಿನೂ ಜಗಳ ಮಾಡಬಾರದು. ಮನೆಯಲ್ಲಿ ಮಗು ಇದ್ದಾಗ ಗಂಡ ಹೆಂಡತಿ ಜಗಳ ಮಾಡಬಾರದು. ಇದೆಲ್ಲ ಆ ಮಾದಲಾಂಬೆ ಒಂದೊಂದು ನೀತಿ ಪಾಠವನ್ನು ಕಲಿತಾ ಇದ್ದಾಳೆ. ಅದಕ್ಕ ಬಸವಣ್ಣವರ ಮನೆಯಲ್ಲಿ ಬಂದ. ನಮ್ಮ ಮನೆಯಲ್ಲಿ ಬಸವಣ್ಣ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ನಾವು ಆ ರೀತಿ ಪರಿಸರವನ್ನ, ಮನೆಯಲ್ಲಿ ಸಂಸ್ಕಾರದ ಪರಿಸರವನ್ನ ಸ್ಥಾಪಿಸ್ತಾ ಇಲ್ಲ. ಅದಕ್ಕ ಮನೆಯಲ್ಲಿ ಮಗು ಇದ್ದಾಗ ಗಂಡ ಹೆಂಡತಿ ಜಗಳ ಮಾಡಬಾರದು. ನೀವು ಜಗಳ ಆಡಬಾರದು, ಜಗಳ ಮಾಡಲೇಬಾರದು. ಆದ್ರೆ ಜಗಳ ಆಗ್ತಾವ. ಯಾಕಂದ್ರೆ ಜಗಳ ಇದ್ದಾಗನ ಅದಕ್ಕೆ ಬರ್ತದೆ. ಜಗಳ ಮಾಡಬೇಕು, ಆದ್ರೆ ಯಾವಾಗ ಜಗಳ ಮಾಡಬೇಕು? ಮಗು ಶಾಲೆಯಿಂದ ಮನೆಗೆ ಬಂದಾಗ ಜಗಳ ಮಾಡಬಾರದು. ಮಗು ಶಾಲೆಯಾಗಿದ್ದಾಗ, ಈ ಮಗು ಬರ್ತಲ್ಲ, ಇಬ್ರು ಕೂತ್ ಶಾಂತ ಕೂತ್ಬಿಡೋದು. ಮಗು ಹೋಯ್ತಲ್ಲ, ನೀವು ಫೈಟಿಂಗ್ ಆಡ್ರಿ, ಯಾರ ಅನ್ನಂಗಿರೋದಲ್ಲ. ನೀವೇನು ಫೈಟಿಂಗ್ ಆಡ್ತೀರಿ ಆಡ್ರಿ, ಏನು ಬಡ್ದಾಡ್ತೀರಿ ಬಡ್ದಾಡ್ರಿ. ಆದ್ರೆ ಚಿಕ್ಕ ಮಕ್ಕಳು ಮನೆಯಲ್ಲಿದ್ದಾಗ ಜಗಳ ಮಾಡಲೇಬಾರದು. ಇವತ್ತಿನಿಂದ ನಿಯಮ ಪಾಲಿಸಬೇಕು. ನಿಮ್ಮ ಮಗ ನಿಮ್ಮನ್ನ ಅನಾಥ ಆಶ್ರಮದಲ್ಲಿ ಇಡಬಾರದಂತೆ ನಿಮ್ಗೆ ಆಸೆ ಇತ್ತು ಅಂದ್ರೆ ಮಗು ಇದ್ದಾಗ ಮಕ್ಕಳ ಮುಂದೆ ಜಗಳ ಮಾಡಬೇಕು. ಯಾಕಂದ್ರೆ ಮಗು ನಿಮ್ಮನ್ನು ನೋಡುತ್ತೆ ನಿಂತದ. ಇದು ಒಂದೇದ್ದು. ಜಗಳ ಆಗ್ತಾವ, ಆಗೋದಿಲ್ಲ ಹಿಂಗಿಲ್ಲ. ಜಗಳ ಯಾರ ಮನೆಗೆ ಜಗಳ ಇಲ್ಲ. ಜಗಳ ಆಡಬೇಕು, ಆದ್ರೆ ಜಗಳ ಎಲ್ಲಿ ತಕ ಇರಬೇಕು? ಗಂಡ ಹೆಂಡರ ಜಗಳ ಎಲ್ಲಿ ತಕ ಇರಬೇಕು? ಉಂಡು ಮಲಗು ತಕ ಇರಬೇಕು. ಡೈವರ್ಸ್ ಆಗೋಸ್ತಕ ಹೋಗುವರ್ತ ಅರ್ಥಕ್ಕಲ್ಲ. ವಿಚ್ಛೇದನ ಆಗುವವರೆಗೆ ಅದು ಮುಂದುವರಿಬಾರ್ದು, ಅಷ್ಟೇ ಇರಬೇಕು. ಜಗಳ ಇರಂಗಿಲ್ಲ ಯಾರ ಮನೆಯಲ್ಲಿ. ಎಲ್ಲರ ಮನೆಗೆ ಇರ್ತಾವ. ಆದ್ರೆ ಎಲ್ಲರ ಮನೆಗೆ ಜಗಳ ಇದ್ದರೂ ಕೂಡ ಹೆಂಗಿರ್ಬೇಕಂತಂದ್ರೆ ಅಷ್ಟ ಸ್ವಲ್ಪ ಇರಬೇಕು. ಇಬ್ರು ಹೊಂದಾಣಿಕೆಯಿಂದ ಬದುಕಬೇಕು. ಗಂಡನು ಹೆಂಡತಿಯನ್ನು ಅರ್ಥ ಮಾಡಬೇಕು, ಹೆಂಡತಿಯು ಗಂಡನ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಹೆಂಡತಿಯನ್ನ ಅರ್ಧಾಂಗಿನಿ ಅಂತ ಕರೀತಾ ಇದ್ದಾರೆ. ಶಿವನ ಒಂದು ಮೂರ್ತಿ ಇದೆ, ತಾವು ನೋಡಿದ್ದೀವಿ. ಅರ್ಧನಾರಿ ನಟೇಶ್ವರ ಅಂತ ಹೇಳಿ. ಅರ್ಧ ಭಾಗ ಪಾರ್ವತಿ ಅದಲ್ಲ, ಅರ್ಧ ಭಾಗ ಶಿವ ಅದಲ್ಲ. ಇನ್ನು ನಮ್ಮ ಶರೀರದ ಒಂದು ಭಾಗ ತಂದಾಗ ನೀವು ಜಗಳ ಮಾಡ್ಬೇಕೇನು? ಈಗ ಎಡಗಿನ ಭಾಗ ಹೆಂಡತಿ, ಬಲಕಿನ ಭಾಗ ಗಂಡ ಅಂದಾಗ ಆಕಸ್ಮಿಕ ಎಡಕಿನ ಕೈ ಬಂದು ಬಡಿತು, ಎಡಕಿನ ಕೈ ಕಿತ್ತು ಹೋಗಿದ್ದೇವನು ಒಟ್ಟಂಗಿಲ್ಲ. ಯಾಕಂದ್ರೆ ಇದು ನಮ್ಮದ ಅದ. ಈ ಉದಾಹರಣೆಗೆ ನಮ್ಮದ ಒಂದು ಶರೀರದ ಭಾಗ ಅಂದಾಗ ಜಗಳ ಆಗೋದಿಲ್ಲ. ಕೆಲವು ಮಾತು ಹೇಳ್ತಾ ಇದ್ದೆ, ನೀವು ಇವತ್ತ ಆ ಆದಿಶಕ್ತಿಯ ಸಾಕ್ಷಿಯಾಗಿ ನೀವು ಪಾಲಿಸ್ಬೇಕು ಅದನ್ನು. ಮನೆಯಲ್ಲಿ ಅತ್ತೆ ಸೊಸಿ ಜಗಳ ಆಗ್ತಾವ, ಅತ್ತೆ ಸೊಸಿ ಜಗಳ ಆಗ್ತಾವ. ಯಾಕೆ ಜಗಳ ಆಗ್ತಾವ? ಯಾಕೆ ಜಗಳ ಆಗ್ತಾವಂದ್ರೆ ಮನೆಗೆ ಬಂದಂಥ ಸೊಸೆಯನ್ನ ಅತ್ತೆ ಇವಳು ಸೊಸೆಯ ಅಲ್ಲ, ಇವಳು ನನ್ನ ಮಗಳಂತ ತಿಳ್ಕೊಂಡಾಗ ಯಾಕೆ ಜಗಳ ಆಗ್ತದ? ಯಾಕೆ ಜಗಳ ಆಗ್ತದ? ಆ ಮನೆಗೆ ಬಂದಂತ ಸೊಸೆ ತಾನು ಬಂದದ್ದು ಅತ್ತೆಯ ಮನೆಗಲ್ಲ, ಅಲ್ಲಿ ಅವಳು ಅತ್ತೆ ಅಲ್ಲ, ಅವಳು ನನ್ನ ಜನ್ಮ ಕೊಟ್ಟಂತ ತಾಯಿಯೇ ಅಂತ ತಿಳ್ಕೊಂಡಾಗ ಯಾಕೆ ಜಗಳ ಆಗ್ತದ? ಯಾಕೆ ಜಗಳ ಆಗ್ತದೆ?
ಲಗ್ನ ಮಾಡುವಾಗ ತಾಯಿ ಹೇಳ್ತಾಳ, ಮಗಳು ಕೊಟ್ಟಾಗ ಅವಳ ಅತ್ತೆಗೆ ಹೇಳ್ತಿರ್ತಾಳ, ನೋಡ್ರಿ ನನ್ನ ಮಗಳನ್ನ ಅಂಗೈ ನೆಲ್ಲಿಯಾಗಿ ಗಳಿಸೀನಿ, ಅವಳಿಗೆ ಯಾವ ಕಷ್ಟ ಕೊಟ್ಟಿಲ್ಲ, ನನ್ನ ಮಗಳನ್ನ ಬಹಳ ಸಂತೋಷದಿಂದ ಇದ್ದೇನೆ, ಅದಕ್ಕ ಇವತ್ತು ನನ್ನ ಮಗಳನ್ನ ನಿನ್ನ ಉಡಿಯಲ್ಲಿ ಹಾಕ್ತಾ ಇದ್ದೇನೆ, ಇವಳು ನಿನ್ನ ಸೊಸಿ ಅಲ್ಲ, ಇವಳು ನಿನ್ನ ಮಗಳಂತ ನೀ ತಿಳ್ಕೊ ಅಂತ ಹೇಳಿ ಹೇಳ್ತಿರ್ತಾಳ. ಅದನ್ನ ಅವಳಿಗೆ ಯಾವಾಗ ಹೆಂಗ ಅತ್ತತ್ತೆ ಹೇಳ್ತಿರ್ತಾಳಲ್ಲ, ಅದೇ ರೀತಿ ತನ್ನ ಮನೆಗೆ ಒಬ್ಬಳು ಸೊಸೆ ಬಂದಿರ್ತಾಳಲ್ಲ, ಮತ್ತೆ ಅವಳು ತನ್ನ ಮಗಳಂತ ಯಾಕೆ ತಿಳ್ಕೋದಲ್ಲ? ಇದನ್ನ ಒಂದು ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೋಬೇಕು ನಾವು. ಮೊದಲು ಆತ್ಮವಿಮರ್ಶೆ. ನನ್ನ ಮಗಳನ್ನ ಲಗ್ನ ಮಾಡಿ ಕೊಟ್ಟಾಗ ಆ ಅತ್ತೆಗೆ ಹೇಳ್ತೀವಿ ಇವಳು ನನ್ನ ಮಗಳಂತ ತಿಳ್ಕೊ ಅಂದಾಗ, ತನಗೆ ಒಬ್ಬಳ ಸೊಸೆ ಬಂದವಳು ಮಗಳಂತ ತಿಳ್ಕೋಬೇಕು. ಮತ್ತೆ ಯಾರು ಯಾವ ಅತ್ತೆ ಸೊಸೆಗೆ ತ್ರಾಸ್ ಕೊಡ್ತಾಳಲ್ಲ, ಮುಂದೆ ಈ ಸೊಸೆನೆ ಆಕೆ ಮುದುಕಿ ಆದ್ಮೇಲೆ ಆಕೆನ ಓದ್ ಎಲ್ಲಿರ್ತಾಳ, ಗಿಡ ಬಟ್ಟೆ ಸ್ಟೋರ್ ರೂಮ್ದಾಗ ಇರ್ತಾಳ ಎಲೆಗೆ ಇಟ್ಕೊಂಡು. ಯಾರ್ಯಾರಿಗೆ ಸ್ಟೋರ್ ರೂಮ್ದಾಗ ಕೊಂಡಿಬೇಕಾಗೈತಿ, ನೀವು ಸೊಸೆಗಳೇ ತ್ರಾಸ್ ಕೊಡ್ರಿ. ಅರ್ಥ ಆಯ್ತಾ? ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಅತ್ತೆ ಬಹಳ ತ್ರಾಸ್ ಕೊಟ್ಟಳಂತಂದ್ರೆ ಸೊಸೆ ಅಂತ ಇವನಿಗೆ ಎಲ್ಲಿರೋದು ಬರೋಬ್ಬರ ಇಡುತ್ತೇನಂತೆ. ಅದಕ್ಕ ಮನೆ ಕುರುಕ್ಷೇತ್ರ ಆಗದೆ, ಮನೆ ರಣರಂಗವಾಗದೆ, ಮನೆ ಮಂತ್ರಾಲಯ ಆಗಬೇಕು, ಮನೆಯೇ ದೇವಾಲಯ ಆಗಬೇಕಾಗಿತ್ತು. ಇವತ್ತಿನಿಂದ ಸಣ್ಣ ಪುಟ್ಟ ಘಟನೆಗೆ ಜಗಳ ಮಾಡ್ತಿದ್ರೆ ಅಂದ್ರೆ ಅದನ್ನ ಒಂದು ಸ್ವಲ್ಪ ಬಿಡ್ರಿ. ಯಾಕಂದ್ರೆ ಸೊಸಿ ಅಂದ್ರೆ ನಮ್ಮವಳಗಳಲ್ಲ, ನಿಮ್ಮ ಮನೆ ಬೆಳೆಸಕ್ಕೆ ಬಂದಾಳ. ಜಿವೆ ದಾತಾನೆ ಚಾವಿಲೆ ಕೋಣಿ ಬತ್ತಿಸೆ ಪಾಡಿಲೆ. ಈಗ ನೀವು ಊಟ ಮಾಡ್ತಾ ಇದ್ದಾಗ ನಾಲಿಗೆ ಹಲ್ಲ ಅದಲ್ಲ, ನಾಲಿಗೆ ಕಚ್ಕೊಂಡಿರ್ಲಿ, ಯಾವಾಗ ಕಚ್ಕೊಂಡಿರ್ಲಿಲ್ಲ, ಒಮ್ಮೆಲೊಮ್ಮೆ ಕಚ್ಕೊಳ್ಳೇಬೇಕು. ಕಚ್ಕೊಂಡಿಲ್ಲ ಅಂದ್ರೆ ಅದ್ರಾಗ ಎರಡು ಬಗ್ಗೆ ಯಾವ್ದು ಒಂದು ಇರಬಾರ್ದು ಆಗ್ತದ. ಹಲ್ರೆ ಇರಬಾರ್ದು ಒಂದು, ಇಲ್ಲ ನಾಲಿಗೆ ಇರಬಾರ್ದು ಒಂದು. ಯಾರಿಗೆ ನಾಲಿಗೆ ಹಲ್ಲು ಎರಡೂದವರು ಒಂದಿನ ಒಂದ್ಸಲ ಕಚ್ಕೋತಾರ. ಈಗ ಆಕಸ್ಮಿಕ ನೀವು ಊಟ ಮಾಡುವಾಗ ನಾಲಿಗೆ ಕಚ್ಕೊಂಡ್ರೆ ಶಿಕ್ಷೆ ಯಾರಿಗೆ ಕೊಡ್ತೀರಿ? ಹಲ್ಲಿಗೆ ಶಿಕ್ಷೆ ಕೊಡ್ತೀರಿ, ಏನ್ ನಾಲಿಗೆ ಶಿಕ್ಷೆ ಕೊಡ್ತೀರಿ? ಹೇಳ್ರಿ ನೋಡೋಣ. ಯಾರಿಗೂ ಶಿಕ್ಷೆ ಕೊಡಂಗಿಲ್ಲ. ಯಾಕೆ ಯಾರಿಗೂ ಶಿಕ್ಷೆ ಕೊಡಂಗಿಲ್ಲ? ಎರಡು ನಮ್ಮೂನ ಅದಾವ. ಹಂಗ ನನ್ನ ಮಗನಾಗಿ ಹುಟ್ಟಿದವನು ಕೂಡ ನಮ್ಮವ, ಮತ್ತ ಮಗನಿಗೆ ಆಶ್ರಯ ಕೊಡ್ಲಿಕ್ಕೆ ಬಂದವರು ಕೂಡ ಅವಳು ನಮ್ಮವಳು ಅಂತ ತಿಳ್ಕೊಂಡಾಗ ಯಾಕೆ ಜಗಳ ಆಗ್ತದೆ? ಇದನ್ನ ಪಾಲಿಸಬೇಕು. ಅದಕ್ಕ ಜಗಳ ಆಗ್ತಾವ, ಸಣ್ಣ ಪುಟ್ಟಕ್ಕೆ ಜಗಳ ತಗೋಬೇಡ್ರಿ. ಮತ್ ಹೆಂಗದಂತಂದ್ರೆ ನಮ್ದು ಹೆಂಗಿದಿರ್ತದಂತಂದ್ರೆ, ನಮ್ಮ ಮಗಳ ತಪ್ಪು ಮಾಡಿರ್ತಂದ್ರೆ ಇರ್ಬೇಡ ಅಂತೀವಿ. ಅದ ಸೊಸಿ ತಪ್ಪು ಮಾಡಿದ್ರೆ ಕಣ್ಣಿಗೆ ಖಾನಾಗಿ ಕೇಳ್ತೀವಿ. ಎಂಥ ವಿಚಿತ್ರ ಅಲ್ಲ. ಅವಳು ಮಗಳದಾಳ, ಬೇಕಂತೇಳಿ ತಪ್ಪು ಮಾಡಂಗಿಲ್ಲ. ಯಾವಾಗಲೂ ನಮಗ್ ಒಪ್ಪಿರ್ತಾವ, ಇನ್ನೊಬ್ಬರು ತಪ್ಪ ನಮ್ಮ ತಪ್ಪಿದ್ರು ಕೂಡ ನಮಗ ಸಣ್ಣ ಕಾಣ್ತದ. ಅದಕ್ಕೆ ಹೇಳ್ತದಲ್ಲ, ಹೆತ್ತವಳಿಗೆ ಹೆಗ್ಗನ ಮುದ್ದು ಅಂತಲ್ಲ, ಅದು ಹೆಗ್ಗನ ಅಂತ ಇದ್ರ ಕಡೆ ಮುದ್ದು ಇರ್ತದ. ಅದಲ್ಲ, ಇಬ್ಬರು ತಾಯಂದಿರು ಎದುರು ಬದಲು ನಿಂತಿದ್ರು, ಇಬ್ಬರು ತಾಯಂದಿರು ಎದುರು ಬದಲು ನಿಂತಿದ್ರು. ಇಬ್ಬರಿಗೂ ಮಕ್ಕಳಿದ್ರು. ಇಬ್ರು ಸಣ್ಣ ಮಕ್ಕಳನ್ನು ಎತ್ಕೊಂಡಿದ್ರು. ಇವಳು ಒಂದು ಮಕ್ಕಳನ್ನು ಎತ್ಕೊಂಡಿದ್ರು, ಅವಳು ಒಂದು ಮಗನನ್ನು ಎತ್ಕೊಂಡಿದ್ರು. ಅವಾಗ ಏನಾಯ್ತಂದ್ರೆ, ಒಬ್ಬ ಮಗುವಿನ ಜ್ವಲ್ಲು ಸುರಿತಾ ಇತ್ತು, ಒಂದು ಮಗುವಿನ ಜ್ವಲ್ಲು ಸುರಿತಾ ಇತ್ತು. ಎದುರುಗಡೆ ಎದ್ದವಳಂತಾಳ, ಛೀ 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 ಛೀ, ಏನ್ ನಿನ್ನ ಮಗ, ಎಷ್ಟು ಅಸಹ್ಯ, ಎಷ್ಟು ಹೊಲಸ, ಜಲ್ಲ ಸೊರಾಕಿ ಛೀ ಅಂದಳು. ಇವಳು ಅಂದಳು, ನನ್ನ ಮಗಂದು ಬಿಡ, ನಿನ್ನ ಮಗಂದು ನೋಡಂದಳು. ಅವಳ ಮಗಳದ ಜ್ವಲ್ಲ ಶಿಮಳ ಎರಡೂ ಸುರ್ಯಾಕತ್ತಿದ್ದ. ಅಂದ್ರೆ ಆ ತನ್ನ ಮಗಂದ ಕೇವಲ ಜ್ವಲ್ ಅಷ್ಟಲ್ಲ, ಶಿಂಬಳು ಸುರ್ಯಾಕತ್ತಿತ್ತು, ಜಲ್ಲು ಸುರ್ಯಾಕತ್ತಿತ್ತು. ಅವಳಿಗದ ಅಸಹ್ಯ ಅನ್ನಿಸ್ತಾ ಇಲ್ಲ, ಆದ್ರೆ ಪಕ್ಕದಿಗಿದ್ದವಳು ಜ್ವಲ್ ಅಸಹ್ಯ ಅನ್ನಿಸ್ಲಾಕತ್ತದ. ಇದಕ್ಕೆ ಒಂದೇ ಒಂದು ಕಾರಣ, ನಮ್ಮ ತಪ್ಪನ್ನು ಕೂಡ ನಾವು ನೋಡ್ಕೋಬೇಕು. ಅದಕ್ಕೆ ತಂದೆ ತಾಯಿಗೆ ಮನೆಗೆ ಬಂದಂತ ಸೊಸೆ ಮಗ ಕೂಡ ತಂದೆ ತಾಯಿಯನ್ನು ಸಂತೋಷವಾಗಿ ನೋಡ್ಕೊಡೋದಿಲ್ಲ. ಯುವಕರದೇನೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ರಿ. ಯಾಕಂದ್ರೆ ತಂದೆ ತಾಯಿಯನ್ನ ದುಃಖದಿಂದ ನೀವು ನೋಡಿದ್ದೇ ಆದಲ್ಲಿ ನಿಮಗೂ ದುಃಖ ಕಟ್ಟಿಟ್ಟ ಗೊತ್ತಿ. ಬಾಪ್ ನಂಬರಿ ಬೇಟಾ 10 ನಂಬರಿ. ಒಬ್ಬ ಮಗ ತಂದೆಗೆ 10 ಪಟ್ಟ ದುಃಖ, 1 ಪಟ್ಟ ದುಃಖ ಕೊಟ್ರೆ ಅವನ ಮಗ ಅವನಿಗೆ 10 ಪಟ್ಟ ದುಃಖ ಕೊಡ್ತಾನಂತ. ಅದಕ್ಕೆ ಒಂದು ಕಥೆ ಹೇಳಿ ಮುಂದುವರಿಸ್ತಾ. ಯಾಕಂದ್ರೆ ನಾನು ಹೇಳಬೇಕಾದದ್ದು ನೈತಿಕ ಜೀವನ, ಯಾವುದೇ ಕಾಲ್ಪನಿಕ ಲೋಕದಲ್ಲ, ನಮ್ಮ ದೈನಂದಿನ ಬದುಕಿನಲ್ಲಿ ಉಪಯೋಗವಾಗುವಂತಹ ನೀತಿಯನ್ನು ನಾವು ಕಲಿಬೇಕಾಗಿದೆ.
ಅದಕ್ಕೆ ತ್ರಾಸ ಕೊಡಬೇಡ್ರಿ. ತಂದೆ ತಾಯಿಗೆ ತ್ರಾಸ ಕೊಟ್ಟದ ನಿಮಗೂ ನಿಮ್ಮ ಮಗ ತ್ರಾಸ ಕೊಟ್ಟೇ ಕೊಡ್ತಾನೆ. ಒಬ್ಬ ತಂದೆ ಮೂರು ಮಕ್ಕಳು ತುಂಬಾ ಸಂತೋಷದಿಂದ ಬಿಲ್ಡಿಂಗ್ ಕಟ್ಟಿ ಒಬ್ಬೊಬ್ಬರಿಗೆ ಎಲ್ಲ ಸಂತೋಷದಿಂದ ಕೊಟ್ಟ. ಇಬ್ಬರು ನೌಕರಿಗೆ ಹೋದ್ರು, ವಿದೇಶಕ್ಕೆ ಹೋದ್ರು. ಒಬ್ಬ ಉಳಿದ. ಅವನು ಪ್ರೀತಿಯಿಂದ ನೋಡ್ತಿದ್ದ. ಯಾವಾಗ ಲಗ್ನ ಆಯ್ತಲ್ಲ ಪ್ರೀತಿ ಕಡಿಮೆ ಇತ್ತು. ಯಾವಾಗ ಇವನು ರಿಟೈರ್ ಅದಲ್ಲ ಜೋವರಿ ಚದನಗ ಸೋಮರಿ ಮಣ್ಕಿ ಮಾಸ ಎಲ್ಲಿ ತಕ್ಕ ದುಡ್ಡು ಇರ್ತಿಲ್ಲ ಎಲ್ಲರೂ ಯಾವತ್ ವಿತ್ತೋಪಾರ್ಜನ ಶಕ್ತ ತಾವತ್ ನಿಜ ಪರಿವಾರೋ ರಕ್ತ ಅಂತೇಳಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಎಲ್ಲಿ ತಕ್ಕ ದುಡ್ಡು ಇರ್ತದಲ್ಲ ಎಲ್ಲರೂ ಬಹಳ ಪ್ರೀತಿ ಮಾಡ್ತಾರ. ಹಂಗ ಇವ್ ಯಾವಾಗ ರಿಟೈರ್ ಆದಲ್ಲ ಇವನ್ ಮ್ಯಾಗಿನ ಪ್ರೀತಿ ಕಡಿಮೆ ಇತ್ತು. ಆಮೇಲೆ ಇವನಿಗೆ ಮುಂದೆ ಅಸಹ್ಯ ಅನ್ನಿಸ್ಲಾಕತ್ತ. ಇವೆಲ್ಲ ಹೊಲಸು ಮಾಡ್ಲಾಕತ್ತಾನ, ಗಲೀಜ್ ಮಾಡ್ಲಾಕತ್ತಾನ, ನಮ್ಮೆಲ್ಲ ಬಿಲ್ಡಿಂಗ್ ನಾಶ ನೋಡ್ ಕಟ್ಟಿದಾವ ಯಾರ ಅವನು ನೋಡ್ ಬಿಲ್ಡಿಂಗ್ ಕಟ್ಟಿದಾವ ಅಜ್ಜ. ಆಮೇಲೆ ಇವ್ರು ಬಂದ್ರು, ಸೊಸೆ ಬಂದ್ರು. ಅವ್ರೆಲ್ಲ ಕತ್ತಾಳೆ ನನ್ನ ಮನಿ ಹೊಲಸು ಮಾಡ್ಲಾಕತ್ತಾಳೆ. ಈಕೆ ಕಟ್ಟೆ ಅಲ್ಲ, ಈಗ ಬಂದಾಳ ಕಟ್ಟಿದಾವು ಮಾವ. ಆದ್ರೂ ಕೂಡ ಮಾವು ಅನ್ಲಾಕತ್ತರು, ಮಗ ಕೂಡ ಏನ್ ಮಾಡ್ತಾ ಇಲ್ಲ, ಕೊನೆಗೆ ಅನ್ಲಾಕತ್ತರು ಇವೆಲ್ಲ ಹೊಲಸು ಮಾಡ್ಲಾಕತ್ತಾನ ಹಾಲ. ಅದಕ್ಕೆ ಇವನಿಗೆ ಸ್ಟೋರ್ ರೂಮ್ದಾಗ ಇಡ್ಬೇಕಂತ ಸ್ಟೋರ್ ರೂಮ್ದಾಗ ಇಟ್ಟು ಎಲ್ಲ ಹಳಿ ವಸ್ತು ಇಡ್ತಾರ ಅಲ್ಲೇ. ಪಾಪ ಹಸಿವಾಯ್ತ, ದೊಡ್ಡ ಬಿಲ್ಡಿಂಗ್, ಹಸಿವಾದ್ದು ಗೊತ್ತಾಗ್ತಾ ಇದ್ದಿರಲಿಲ್ಲ. ಅವಾಗ ಅವನ ಕೈಯ ಒಂದು ಗಂಟಿ ಕೊಟ್ಟಿದ್ರು. ಏನ್ ಕೊಟ್ಟಿದ್ರು? ಒಂದು ಗಂಟಿ ಕೊಟ್ಟಿದ್ರು. ಅವಾಗ ಯಾವಾಗ ನಿಂಗೆ ಹಸು ಆಗ್ತದಲ್ಲ ಅವಾಗ ನೀ ಗಂಟಿ ಬಾರಿಸು, ನಿಮ್ನ ಊಟ ಕೊಡ್ತೀವಿ ಅಂತ ಹೇಳಿ ಆತ. ಪಾಪ ಅಜ್ಜ ಏನ್ ಮಾಡ್ತಾನ, ಮನೆಯ ಯಜಮಾನ ಎಲ್ಲವರ ಗಳಿಸಿದವನು ಆತನೇ. ಇವ್ರು ಏನೂ ಗಳಿಸಿಲ್ಲ, ಕೇವಲ ತಿಂದಾರಷ್ಟ ಇವ್ರು, ಅದು ಗಳಿಸಿಲ್ಲ. ಅವಾಗ ಗಂಟಿ ಬಾರಿಸ್ತಿದ್ದ. ಕೊನೆಗೆ ಗಂಟಿ ಬಾರ್ಸಕ್ ಕೂಡ ಶಕ್ತಿ ಇರ್ತಾ ಇದ್ದಿಲ್ಲ. ಕಷ್ಟಪಟ್ಟು ಗಂಟಿ ಬಾರಿಸ್ತಾ ಇದ್ದ, ಊಟ ಕೊಡ್ತಿದ್ರು. ಒಂದು ದಿನ ಅಜ್ಜ ತೀರ್ಕೊಂಡು ಹೋದ. ತೀರಿದ ಮೇಲೆ ಅಜ್ಜನನ್ನ ಉರುಳಕ್ಕೆ ಹೋದ್ರಲ್ಲ, ಸುಡ್ಲಿಕ್ಕೆ ಉರುಳಕ್ಕೆ ಹೋದ್ರು. ಅವಾಗ ನಿಮ್ಗೆ ಗೊತ್ತಿರ್ಬೇಕು, ಇಲ್ಲಿ ಪದ್ಧತಿ ಇರ್ಬೇಕು. ಯಾರಾದ್ರೂ ಸತ್ತಿರತ್ತಂದ್ರೆ ಏನ್ ಮಾಡ್ತಾರ, ಅವ್ರು ಎಲ್ಲಾ ವಸ್ತುಗಳು ಓದ್ಬಿಡ್ತಾರ. ಅಜ್ಜನ ಎಲ್ಲ ಹಾಸಿಗೆ, ಅಜ್ಜನ ಬಟ್ಟೆ, ಅಜ್ಜನ ಏನಿದ ಅವ್ನ ಚಸ್ಮಾ ಎಲ್ಲ ಕಟಿಗೆ ಎಲ್ಲ ಒಯ್ಕೊತ್ರು. ಗಂಟೆ ಒಂದಿತ್ತು. ಆ ಗಂಟಿನೂ ಒಯ್ಯಕತ್ತ ಮಗ. ಗಂಟೆ ಒಯ್ತಾ ಇದ್ದಾಗ ಮಗ ತಗೊಂಡು ಹೊಂಟಿದ್ದ. ಮೊಮ್ಮಗ ಅನ್ನಕತ್ತ ಆ ಗಂಟೆ ಒಂದು ಗಿಡಂದ, ಆ ಗಂಟೆ ಒಂದು ಗಿಡಂದ ಅನ್ನಕತ್ತ. ಯಾಕಪ್ಪ ಮತ್ ಎಲ್ಲಾ ವಸ್ತು ಅಜ್ಜನದವ್ ಮತ್ ಎಲ್ಲ ಒಯ್ಬೇಕಲ್ಲ ತಂದವನು. ಅವಾಗ ಹಂಗ ಅದನ್ನ ಒಯ್ಬೇಡ್ರಿ, ಇಲ್ಲಿ ಇಡ್ರಂತ. ಯಾಕಂತ ಕೇಳಿದಾಗ, ಈಗ ಅಜ್ಜ ಮುದುಕಾದ ಮೇಲೆ ಅವಾಗ ಹಸಿವನ್ನ ಗಂಟೆ ಬಾರಿಸ್ತಿದ್ದ. ನಾಳೆ ನೀವು ಮುದುಕರಾಗ ಅಪ್ಪಗಂದ, ತನ್ನ ಅಪ್ಪನಿಗಂದ, ನಾಳೆ ನೀ ಮುದುಕಾದ ಮೇಲೆ ನಾನು ನಿನ್ನ ಸ್ಟೋರ್ ರೂಮ್ದಾಗ ಹೋಗಿ ಇಡ್ತೀನಿ. ಮತ್ತೆ ನಿಂಗೆ ಯಾವಾಗ ಹಸು ಆಗ್ತಾವಲ್ಲ ಅವಾಗ ನೀ ಗಂಟೆ ಬಾರಿಸು, ನಿಂಗೆ ಊಟ ಕೊಡ್ತೇನಂತ. ಅರ್ಥ ಆಯ್ತಲ್ಲ? ಅಂದ್ರೆ ಇದು ಹೇಳುವಂತ ಉದ್ದೇಶ ಏನಂತಂದ್ರೆ, ಈ ಸ್ಥಿತಿ ನಮ್ಮ ಸುಖಕ್ಕೆ ನಾವು ಕಾರಣಗಳು. ನಮ್ಮ ಬದುಕನ್ನ ಮನ ಏವ ಮನುಷ್ಯಾನಾಂ ಕಾರಣ ಬಂಧ ಮೋಕ್ಷಯೋ. ನಮ್ಮ ಬಂಧನಕ್ಕೂ ಮನಸ್ಸು ಕಾರಣದ, ಆಮೇಲೆ ನಮ್ಮ ಮುಕ್ತಿಗೂ ಕೂಡ ಕಾರಣದ.
ತಂದೆ ತಾಯಿ ದೇವರೆಂದು ನಂಬಿ ಬಾಲಗುಂಸೆಯ ಮಾಡೋ ತಂದೆ ತಾಯಿ ದೇವರೆಂದು ನಂಬಿ ಬಾಲಗುಂಸೆಯ ಮಾಡೋ ನೀತಿ ತಪ್ಪಿ ನಡೆದರೆ ನಿನಗ ನೀತಿ ತಪ್ಪಿ ನಡೆದರೆ ನಿನಗ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ಮನುಜ ತಂದೆ ತಾಯಿ ದೇವರೆಂದು ನಂಬಿ ಪಾದವ ಪೂಜೆ ಮಾಡಿರುವಂತ ಪಾದ ಪೂಜೆಯನ್ನು ಮಾಡೋದರ ನಿಧಾನ ಅವರ ಆಜ್ಞೆಯೇ ಪಾಲನೆ ಮಾಡೋಣ. ಪಾದ ಪೂಜೆ ಮಾಡಿದ್ರಂತೂ ಬಹಳ ಮಹತ್ವದ. ಯಾಕಂತಂದ್ರೆ ನಾವು ವೇದಾಂತ ಹೇಳ್ತದ ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಯಾನ್ಯನ ವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿನೋ ಇತರಾಣಿ ಯಾನ್ಯಸ್ಮಾಕಂ ಸುತಿರೇತಾನಿ ತಾನಿ ತಯುಪಾಶ್ಯಾನಿ ಅಂತ ಹೇಳಿ ಒಂದು ಸಂಪೂರ್ಣ ವೇದ ಮಂತ್ರದ. ಇಲ್ಲಿ ತಾಯಿ ದೇವರು ತಂದೆ ದೇವರು ಅಂತ ಹೇಳಿ ಯಾಕಂತಂದ್ರೆ ಅವರ ಅದಕ್ಕೆ ನಾ ಹೇಳಿ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗೆ ಗೌರವ ಕೊಟ್ಟಿರ್ತಂದ್ರೆ ಬಹುಶಃ ಪಂಢರಪುರದಲ್ಲಿ ವಿಠ್ಠಲ ಅಂತದನ ಪಾಂಡುರಂಗ ಅಂತ ಅದನ. ಅವೇನು ತಪಸ್ಸು ಮಾಡಲಿಲ್ಲ, ಏನು ಹಿಮಾಲಯಕ್ಕೆ ಹೋಗಲಿಲ್ಲ, ಏನು ಮಾಡಲಿಲ್ಲ, ಕೇವಲ ತಂದೆ ತಾಯಿಯರ ಪಾದ ಸೇವೆ ಮಾಡಿದ ಪ್ರತ್ಯಕ್ಷ ಪರಮಾತ್ಮನೇ ಅವ್ರಗಳಿಗೆ ಬಂದ. ಪ್ರತ್ಯಕ್ಷ ಪರಮಾತ್ಮನ ಬಂದ. ನಾವು ಪರಮಾತ್ಮನ ಕಡೆ ಹೋಗೋ ಅವಶ್ಯಕತೆ ಇಲ್ಲ, ಪರಮಾತ್ಮನ ನಮ್ಮ ಕಡೆ ಬರ್ತಾನ. ಅದಕ್ಕೆ ಇದನ್ನೆಲ್ಲ ಪಾಲಿಸಬೇಕು. ಮತ್ತು ತಂದೆ ತಾಯಿಯ ಕೂಡ ಒಂದು ಕರ್ತವ್ಯ ಅದ. ನಾ ಹೇಳ್ತಾ ಇದ್ದಲ್ಲ, ಜಗಳ ಮಾಡಬಾರ್ದು, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ಯಾಕಂದ್ರೆ ಇಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ಮಾಡಿದ್ದು ಅದನ್ನೇ ಮಕ್ಕಳಿಗೆ ಒಳ್ಳೆ ಎಂದು ಜಗಳ ಮಾಡ್ತಾ ಇದ್ರು. ಜಗಳ ಸಣ್ಣ ಪುಟ್ಟ ಆದ್ರೂ ಕೂಡ ಅದನ್ನು ಬಿಡ್ತಾ ಇದ್ರು. ಯಾರ ಮನೆಗೆ ಜಗಳ ಇಲ್ಲ? ಎಲ್ಲಾರ ಮನೆಗೆ ಜಗಳ ಇರ್ತಾವ. ನೀವು ಅನ್ನೋದು ಬಡವ್ರ ಮನೆಗೆ ಅಷ್ಟೇ ಜಗಳ ಇರ್ತಾವ, ಶ್ರೀಮಂತರ ಮನೆಗೆ ದೊಡ್ಡ ದೊಡ್ಡ ಜಗಳ ಇರ್ತಾವ. ನಿಮ್ಗೆ ಗೊತ್ತಿರ್ತಾವ. ಯಾಕಂದ್ರೆ ಸಣ್ಣವ್ರ ಜಗಳ ಸಣ್ಣ ಇರ್ತಾವ, ಮತ್ತು ದೊಡ್ಡವರ ಜಗಳ ದೊಡ್ಡ ಇರ್ತಾವ. ಒಮ್ಮೆ ನಿಮ್ಗೆ ಅನಿಸ್ಬೋದು, ಯಾಕಂದ್ರೆ ಎಲ್ಲರ ಮನೆಯ ದೋಷೆ ತೂತನ ಅದಲ್ಲ ಇರೋ ಅದು ಜಗಳ ಇರ್ತಾವ. ಆದ್ರೆ ವಿಕೋಪಕ್ಕೆ ಹೋಗ್ಬಾರ್ದು. ಬಡವ್ರ ಜಗಳ ಅಂದ್ರೆ ಹೆಂಗ ನೇರವಾಗಿ ದಾಯಾಗ ಬಂದಿರ್ತಾವ. ಶ್ರೀಮಂತರ ಜಗಳ ಬಾಗಲ ಮುಚ್ಚಿ ಗಪ್ಚುಪ್ ಇರ್ತಾವ. ಇಷ್ಟ ಅವ್ರು ಇರಂಗಿಲ್ಲ, ಹಿಂಗಿಲ್ಲ. ಒಮ್ಮೆ ಹಿಂಗ ಎದುರು ಮನಿ ಒಬ್ಬ ಒಂದು ಶ್ರೀಮಂತರ ಬಿಲ್ಡಿಂಗ್, ಅಗರ್ಭ ಶ್ರೀಮಂತರು ಒಂದ್ ಕಡೆ ಸಾಮಾನ್ಯ ಬಡವರು. ಅವರು ಜಗಳ ಮಾಡ್ತಾ ಇದ್ದಾಗ ಈ ಬಡವರು ಏನ್ ಜಗಳ ಮಾಡ್ತಿದ್ರಲ್ಲ ಸತಿಪತಿ, ಜಗಳ ಆದ್ಮೇಲೆ ಬೇಜಾರ. ಅವಳು ಇವಳಿಗೆ ಬೇಯ್ತಿದ್ರು, ಇವ್ ಅವಳಿಗೆ ಬೇಯ್ತಿದ್ದ, ಇವ್ ಅವಳಿಗೆ ಬೇಯ್ತಿದ್ದ, ಬೇಗ ಇರ್ತದೆ. ಹಿಂಗ ಇರ್ತದ್ದು. ಇಬ್ರು ಬೇಜಾಡಿ ರೋಷ್ ಹೋಗಿದ್ರು. ಅವ್ರ ಎದುರಿಗೆ ಒಂದು ದೊಡ್ಡ ಬಿಲ್ಡಿಂಗ್ ಇತ್ತು. ಅವ್ರು ದಿನಾನೇ ನಗತೆ ಇರ್ತದ್ರು. ಒಮ್ಮೆ ಪತಿ ನಗಾಮ, ಒಂದು ಸತಿ ನಗತ್ತೆ, ಒಂದು ಗಂಡ ನಗ್ತಿದ್ದ, ಒಂದು ಹೆಂಡತಿ ನಗ್ತಿದ್ರು. ದಿನ ಅವರಲ್ಲಿ ನಗ್ತಿದ್ರು, ಇವ್ರ ಕಡೆ ಬೇಜಾಡ್ತಿದ್ರು. ಇವ್ರಿಗೆ ಅನಿಸ್ತು ಬಹುಶಃ ಅವರು ಗಂಡ ಹೆಂಡತಿ ಅದಾರ, ನಾವು ಗಂಡ ಹೆಂಡತಿ ಇದ್ದೇವೆ, ನಾವು ದಿನಾ ಬೇಜಾಡ್ತೀವಿ. ಮತ್ತು ಅವ್ರು ಹಂಗ ಒಬ್ಬೊಬ್ರು ಎಷ್ಟು ಚಂದ ನಗತಾರ ಅಂತೇಳಿ ಅದಕ್ಕೆ ಈ ಬಡವ ಬೇಯ್ತಿದ್ದಲ್ಲ, ಈಗ ಪತಿ ಅನ್ನಕತ್ತ ಗಂಡ ಅವ್ರು ಹೆಂಗದಾರ ಹಂಗ ನಾವು ಬದುಕಾಕ್ ಬಂದಿದ್ದು ಅಂತೇಳಿ ಅದಕ್ಕೆ ಇಬ್ರು ನಗ್ತಾರ. ಒಮ್ಮೆ ಅವಳು ನಗ್ತಾಳ, ಒಮ್ಮೆ ಅವ್ನು ನಗ್ತಾನ. ಈ ರಹಸ್ಯ ಏನದು, ಕುಟುಂಬದ ರಹಸ್ಯ ತಿಳ್ಕೋಬೇಕಂತೇಳಿ ಅವ್ರ ಮನೆಗೆ ಹೋದ. ಜೋರು ಬೆಲ್ಲಿತ್ತು. ಶ್ರೀಮಂತರು ಬಾಗಲ ಬಡದ, ಜೋರು ಬಡದ. ಆ ಪತಿ ಬಂದ. ಆ ಪತಿಗೆ ಅನ್ಲಾಕತ್ತನ, ನೋಡ್ರಿ ಯಜಮಾನ್ರಿ, ಸಾವುಕಾರ್ರಿ, ನೀವು ಗಂಡ ಹೆಂಡತಿ ಅದ್ರಿ, ನಾವು ಗಂಡ ಹೆಂಡತಿ ಅದೀವಿ, ನಾವು ದಿನಾ ಬೇಜಾಡ್ತೀವಿ, ನೀವು ಎಷ್ಟು ಚಂದ ನಗತೀರಿ, ನಿಮ್ಮ ಸುಖದಾಗ ಎಷ್ಟು ಸಂಸಾರ ಸುಖದಾಗೈತಿ ಅಲ್ಲ, ಅದಕ್ಕೆ ನಿಮ್ಮಂಗ ನಾವು ಬದುಕಬೇಕಾಗೈತಿ, ನೀವು ಹೆಂಗ ಬದುಕ್ತೀರಿ ಹೇಳಕ್ ಅಂದಾಗ ಅವ ಅನ್ಲಾಕತ್ತ, ನಿಮ್ಮದ ಭಾಳ ಚಲೋ ಐತೆ ಅನ್ನೋದು. ಯಾರ ಆ ಶ್ರೀಮಂತ ಗಂಡ, ಆ ಶ್ರೀಮಂತ ಪತಿ ಹೇಳ್ತಾನ, ನಿಮ್ಮದ ಭಾಳ ಚಲೋ. ಯಾಕ್ರಿ ಅನ್ಲಾಕತ್ತ, ನಾವು ನಮ್ಮಂಗ ಬದುಕಾಕ್ ಹೋಗ್ರಿ, ನಿಮ್ಮದ ಭಾಳ ಚಂದ ಬದುಕೈತಿ ಅಂದ್ರ. ಯಾಕಂದ್ರೆ ನೀವು ಕೇವಲ ಬೇಜಾಡ್ತೀರಿ ಅಷ್ಟ, ಮತ್ತೆ ಇವೊಂದು ನಾವು ಬೇಜಾಡ್ತೀವಿ ಮತ್ತು ನೀವು ನಗತೀರಿಲ್ಲ ಅಂದ. ಒಮ್ಮೆ ನಿಮ್ಮ ಹೆಂಡತಿ ನಗತಾಳ, ಒಮ್ಮೆ ನೀವು ನಗತೀರಿ, ಒಮ್ಮೆ ನಿಮ್ಮ ಹೆಂಡತಿ ನಗತಾಳ. ಅದು ಯಾಕೆ ನಗತಾಳ ನಿಮ್ಗೆ ಗೊತ್ತಿಲ್ಲ. ನಾವು ಯಾಕೆ ನಗತೀವಿ ನಮಗೂ ಕಲಿಬೇಡ ನಾವು. ಯಾಕ್ರಿ ಅಂದ ನಾವು ಯಾಕೆ ನಗತೀವಿ ನಿಮ್ಗೆ ಗೊತ್ತಿಲ್ಲ ನಾವು. ನೀವು ಕೇವಲ ಜಗಳ ಐತಂದ್ರೆ ಬೇಜಾಡ್ತೀರಿ, ನಮ್ಮವ್ರು ಹಂಗಲ್ಲ. ನಮ್ಮದು ಜಗಳ ಐತ್ರೆ ಬೇಜಾಡೋದಲ್ಲ. ನಮ್ಮದು ಏನ್ ಮತ್ತು ನಮ್ಮ ಹೆಂಡತಿ ಏನ್ ಮಾಡ್ತಾಳೆ, ಜಗಳ ಶುರು ಆಯಿತಂದ್ರೆ ಅದು ಬೇಯಂಗಿಲ್ಲ. ಅದೇನು ಲಕ್ಕಣಿಕೆ ಅದನ್ನ ಲಕ್ಕಣಿಕೆ ಏನಂತಾರ, ಲಕ್ಕಣಿಕೆ ಬೆಳ್ಳುಳ್ಳಿ ಅಂತಾರಲ್ಲ ಲಕ್ಕಣಿಗೆ. ಆ ಲಕ್ಕಣಿಗೆ ಭೀಷ್ ಒಗಿತಾಳ, ಕುಯ್ತು ಅಂದ್ರೆ ಅಕ್ಕಿ ನಗ್ತಾಳ. ನೋಡ ಅರ್ಥ ಆಯ್ತಾ? ಆ ಲಕ್ಕಣಿಗೆ ಕುಯ್ತು ಅಂದ್ರೆ ಅಕ್ಕಿ ನಗ್ತಾಳ.
ತಪ್ಪಿಸ್ಕೊಂಡು ಅಂದ್ರೆ ನಾನು ಆಗ್ತೀನಿ ನಾನು ಅದು ವಿಚಾರ ಮಾಡಿದ್ರೆ ಇದು ಶ್ರೀಮಂತರ ಜಗಳ. ಆದ್ರೆ ಕೆಪ್ಸ್ಕೊಂಡ್ರೆ ನಾನು ಅದಕ್ಕಿದ್ದೆ. ಇದು ಹೇಳುವಂತ ಉದ್ದೇಶನ ಶ್ರೀಮಂತರಲ್ಲಿ ಬರು ಎಲ್ಲಾರ ಮನೆಗೆ ಜಗಳ ಇರ್ತಾವ. ಇರೋದಿಲ್ಲ ಹಿಂಗೆಲ್ಲ ಇರಬೇಕು. ಆದರೆ ಮಕ್ಕಳಿದ್ದಾಗ ಜಗಳ ಇರಬಾರದು. ಅರ್ಥ ಆಯ್ತಲ್ಲ? ಒಂದನೇದು. ಹೀಗೆ ಅವರ ಬದುಕಿದರು. ಆಮೇಲೆ ಅವರ ಮನೆಯಲ್ಲಿ ಪ್ರತಿನಿತ್ಯ ನೀತಿ ಕಥೆಗಳು, ಒಳ್ಳೆ ಒಳ್ಳೆ ಸತ್ಕಥೆಗಳು. ನಾವು ಸಣ್ಣಾಗಿರ್ತ ನೋಡ್ಬೇಕು, ನಮ್ಮ ಅಜ್ಜಿ ಕಥೆ ಭಾಳ ಚಂದ ಹೇಳ್ತಿದ್ರು ನಮಗೆಲ್ಲ. ಎಲ್ಲ ಮಕ್ಕಳೆಲ್ಲ ಕುಣಿಸ್ಕೊಂಡು ಒಳ್ಳೆ ಒಳ್ಳೆ ಕಥೆ ಹೇಳ್ತಿದ್ರು. ನಾವ್ ಎಷ್ಟು ಕಥೆ ಕೇಳಿ 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 ಸಾಕಲ್ಲ. ಅಜ್ಜಿ ಮತ್ತೊಂದು ಕಥೆ ಹೇಳ ತಂದಾಗ ಅಜ್ಜಿ ಒಂದು ಬ್ರಹ್ಮಾಸ್ತ್ರ ಶುರು ಮಾಡ್ತಿದ್ರು. ಲಾಸ್ಟಕ್ಕ ಸಾಕಾದ್ಮೇಲೆ ಕತಿ ಕಾರಣ ಮುದುಕಿ ಹುರ್ನ ಚರುಚುರುತಿ ಇನ್ನು ಕೆಟ್ಟ ಹೋದಂಗಲ್ಲ, ಅವಾಗ ಸಾಕ್ಬೇಡ ಅಂತಿದ್ರು. ಅಂದ್ರೆ ಹೀಗೆ ಕಥೆಗಳಿದ್ದು. ಅದಕ್ಕೆ ನೀವು ಮೊಮ್ಮಕ್ಕಳಿಗೆಲ್ಲ ಕಥೆ ಹೇಳಬೇಕು. ಮೊಮ್ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು. ಈಗೇನ್ ಕಥೆ ಹೇಳ್ತಾರ ಅಜ್ಜಿಗಳು, ಈಗ ಕಥೆ ಮೊಬೈಲ್ ಬಂದು ಕೂತಾರ ಮನೆಯಾಗ, ಇನ್ನೇನ್ ಕಥೆ ಹೇಳ್ತಾರೆ. ಆದ್ರೆ ಬಿಡಬೇಕು ಅದನ್ನೆಲ್ಲ. ಒಳ್ಳೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಒಳ್ಳೆ ಸಂಸ್ಕಾರ ಕೊಟ್ಟರು ಅದಕ್ಕೆ ಒಂದು ದಿನ ಆ ಒಳ್ಳೆ ಸಂಸ್ಕಾರದಿಂದ ಬಸವಣ್ಣನ ಜನನ ಆಗ್ತಾ ಇದೆ. ಜನನ ಆದಮೇಲೆ ಎಂಥ ತೇಜ ಪುಂಜವಾದಂತಹ ಬಾಲಕ ಜನನಾಗ್ತು. ಆಮೇಲೆ ಬಾಲಕ ಬೆಳೀತಾ ಇದ್ದೇನೆ. ಆತ ಅಧ್ಯಯನ ಮಾಡ್ತಾ ಇದ್ದಾನೆ. 8 ವರ್ಷಕ್ಕಿಂತ ಮುಂಚೆ 8 ವರ್ಷಕ್ಕೂ ಪಡಿ. ಆಮೇಲೆ ನೋಡೋಣ, ಹುಟ್ಟಿದ ತಕ್ಷಣ ಮಗುವಿನಲ್ಲಿ ಎಂಥ ಚಾಣಾಕ್ಷತೆ. ಈಗೆಲ್ಲ ಮಕ್ಕಳ ವಿದ್ಯಾರ್ಥಿಗಳಿದ್ದಾರೆ. ಹುಟ್ಟಿದಾಗ ಎಲ್ಲರೂ ಬುದ್ಧಿವಂತರೆ. ಹುಟ್ಟಿದಂದಿಂದ ಯಾರೂ ಕೆಟ್ಟವರಲ್ಲ. ಮಗ ಯಾವಾಗ ಕೆಡ್ತಾನಂತಂದ್ರೆ ಹೊಸ್ತಿಲ ದಾಟಿದ ಮೇಲೆ ಯಾರ ಸಹವಾಸ ಮಾಡ್ತಾನ ಆ ರೀತಿ ಅವನು ಬೆಳೀತಾನೆ. ಮಗು ಹುಟ್ಟಿದ ಮೇಲೆ ಎಂದೂ ಕೆಟ್ಟಿರೋದಲ್ಲ. ಅದಕ್ಕೆ ಒಳ್ಳೆಯ ಸಂಸ್ಕಾರ. ಅದಕ್ಕೆ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಗಮನಿಸರಿ. ಸೈಕಾಲಜಿ ಪ್ರಕಾರ ನೀವೆಲ್ಲರೂ ಬುದ್ಧಿವಂತರೇ, ಯಾರೂ ದಡ್ಡರಲ್ಲ. ಇವತ್ತ ನಾವು ಮನಸ್ಸು ಮಾಡಿದ್ರೆ ಇವತ್ತಿಗೆ ಕೂಡ ನಾವು ಅಕ್ಕ ಮದುವೆ ಆಗ್ಲಿಕ್ಕೆ ಸಾಧ್ಯ. ನಾನು ಇವತ್ತ ನನ್ನ ಮನಸ್ಸು ಮಾಡಿ ಇವತ್ತನ ನಾನು ಬಸವಣ್ಣ ಆಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ನಾನು ಅಲ್ಲಮ ಪ್ರಭು ಆಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ನಾನು ಜೇಡರ ರಾಶಿಮಯ ಆಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ಸಿದ್ಧರಾಮ ಆಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತನ ತುಕಾರಾಮ್ ಮಹಾರಾಜ್ ಆಗ್ಲಿಕ್ಕೆ ಸಾಧ್ಯ ಇದೆ. ಜ್ಞಾನೇಶ್ವರ ಮಹಾರಾಜ್ ಆಗ್ಲಿಕ್ಕೆ ಸಾಧ್ಯ ಇದೆ. ಕೇವಲ ನಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ. ನಮಗೆ ಇಚ್ಛಾಶಕ್ತಿ ಇಲ್ಲ. ಬಹಳ ತ್ರಾಸ ತಗೋಬೇಕು. ಹಿಂಗೇನಿಲ್ಲ. ಇವತ್ತಿನಿಂದ ಭಗವಂತನ ಶ್ರದ್ಧೆಯನ್ನು ನಾಮಸ್ಮರಣೆ ಮಾಡಿದರೆ ಇವತ್ತಿನಿಂದ ಒಳ್ಳೆಯವರಾಗ್ತೀವಿ. ಅದಕ್ಕ ಬಸವಣ್ಣ ಚಿಕ್ಕವನಿಂದ ಈ ಸಂಸ್ಕಾರ ಇತ್ತು. ಯಾರೂ ದಡ್ಡರಲ್ಲ. ಸೈಕಾಲಜಿ ಪ್ರಕಾರ ಯಾರು ದಡ್ಡರ್ತಂದ್ರೆ ಯಾರು ತಮ್ಮ ಹೆಸರು ಮಾಡ್ತಾರ ಅವ್ರು ದಡ್ರು. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಹೆಸರು ಗೊತ್ತಿರ್ತಾವಲ್ಲ. ಗೊತ್ತಲ್ಲ, ಏನ್ ಅಟೆಂಡೆನ್ಸ್ ತಗೋವಾಗ ಮತ್ತ ನಮ್ಮಿಗೆ ಹೋಗಿ ಕೇಳಿ ಹೋತಾರಲ್ಲಿ ಇಲ್ಲ, ಹೆಸರು ಗೊತ್ತಲ್ಲ. ಏಕಾಗ್ರತೆ ಅನ್ನೋದು ಹೊರಗೆಲ್ಲ ನಮ್ಮ ಒಳಗದ. ಹೇಗೆ ಸೈಕಲ್ ಹೊಡಿತಾರಲ್ಲ, ಸೈಕಲ್ ಹೊಡೆಯೋದು ಸೈಕಲ್ ಮಾರ್ಕೆಟ್ದಿಂದ ತರ್ತೇವೆ. ಆದ್ರೆ ಹೊಳೆಯುವಿಕೆ ಎಂಬ ಶಕ್ತಿ ನಮ್ಮೊಳಗದ. ಈಜುವಿಕೆ ಅನ್ನೋದು ಶಕ್ತಿ ಪ್ರತಿಯೊಬ್ಬರಿಗೆ ಕೊಟ್ಟಾನ ಪರಮಾತ್ಮ. ಯಾರು ಹೊಳೆಯಲ್ಲಿ ಈಜ್ತಾರ ಅವ್ರಿಗೆ ಬರ್ತದ. ಜಿನ ಢುಂಡ ತಿನ ಪಾಯಿಯ ಗಹರೆ ಪಾನಿ ಪೈಕಿ ಜೋ ಬವರ ಡೂಬನ ಡರ ರಹ ಕಿನಾರೆ ಪೈಕಿ ಅಂತೇಳಿ ಕಬೀರದಾಸರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಯಾರು ಸಾಯ್ತೀನಂತ ಹೆದರ್ತಾರಲ್ಲ ಅವ್ರು ದಂಡ್ಯಾಗ ಉಳಿತಾರ. ಮತ್ತೆ ಯಾವ ನಾನು ಈಜು ಪಾರಾಗ್ತೇನೆ ಈಸಬೇಕು, ಇದ್ದ ಜಯಿಸಬೇಕು. ಹಾಗೆ ಅಧ್ಯಾತ್ಮದಲ್ಲಿ ಸಂಸಾರದಲ್ಲಿ ಇದ್ದನ್ನು ನಾನು ತುಕಾರಾಮ್ ಮಹಾರಾಜ್ ಆಗ್ತೇನೆ ಸಂಸಾರದಲ್ಲಿ. ಅದಕ್ಕೆ ನಾನು ಮೊನ್ನೆ ಹೇಳಿದ್ದೆ ನಿನ್ನೆ, ತುಕಾರಾಮ್ ಮಹಾರಾಜರು ಹೋಗಲಿ ಬಸವನ ಸಂಸಾರದಿದ್ರು ಅವರು. ಅಸೋನಿ ಸಂಸಾರಿ ಜೀವಿಗೆ ಪರ ಸಂಸಾರ ಇರಲಿ ತ್ಯಾಗ ಮಾಡ. ಯಾವ ಶರಣರು ಕೂಡ ಸಂಸಾರ ತ್ಯಾಗ ಮಾಡಿಲ್ಲ. ಕೆಲವೊಬ್ಬರು ಚೆನ್ನ ಬಸವಣ್ಣ ಆಗಲಿ, ಕೆಲವೊಬ್ಬರು ಮಾತ್ರ. ಕೆಲವೊಬ್ರು ಬ್ರಹ್ಮಚಾರಿ, ಆದ್ರೆ ಎಲ್ಲರೂ ಬ್ರಹ್ಮಚಾರಿ ಸಂಸಾರದಲ್ಲಿ ಇರಬಹುದು. ಅದಕ್ಕೆ ಇವತ್ತಿನಿಂದ ನಾವು ಮನೆಯಲ್ಲಿ ಭಗವಂತನ ನಾಮ ಚಿಂತನೆ ಮಾಡಬೇಕು, ಒಳ್ಳೆ ಮಾತಾಡಬೇಕು. ಮತ್ತ ಮಕ್ಕಳ ಮುಂದೆ ಬೇಜಾಡಬಾರದು. ಬಸವಣ್ಣನ ಮುಂದೆ ಮಾತನಾಡಬೇಕೆ. ಮತ್ತು ಆ ಮಾದರಸ ಎಂದೂ ಬೇಜಾಡ್ತಾ, ಜಗಳಂತೂ ಅಲ್ಲ, ಬೇಜಾಡ್ತಾ ಇರಲ್ಲ, ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಹೆಂಗ ಮಾತಾಡ್ತಾ ಇದ್ರು ಅಂತಂದ್ರೆ ಬಸವಣ್ಣ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು. ನಮ್ಮ ಮಾತು ಹೆಂಗಿರ್ಬೇಕು, ಮುತ್ತಿನಂತೆ ಇರಬೇಕು. ನಮ್ಮ ಮಾತು ಹಂಗಲ್ಲ. ನಮ್ಮ ಮಾತಾಡ್ರೆ ಸಾಕು, ಅವ್ನು ಕಟ್ಟಿಗೆ ತುಂಬ ಜನ ಹತ್ತಬೇಕಂತಿರ್ತಾನ. ಹಾಗಿರಬಾರ್ದು. ಇಂಥ ಸಂಸ್ಕಾರದಲ್ಲಿ ಬಸವಣ್ಣ ಬೆಳೆದ. ಚಿಕ್ಕಂದಿನಲ್ಲೇ ಗಣಿತ ಶಾಸ್ತ್ರವನ್ನು ಅಧ್ಯಯನ ಮಾಡಿದ. ಜೊತೆಗೆ ತತ್ವಜ್ಞಾನ ಅಧ್ಯಯನ ಮಾಡಿದ, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದ, ವಿಚಾರ ಸಾಗರಗಳನ್ನ ಅಧ್ಯಯನ ಮಾಡಿದ. ಆದರೆ ಯಾವಾಗ 8 ವರ್ಷ ಆಗ್ತದ, 8 ವರ್ಷ ಆದ ಮೇಲೆ ಅವನಿಗೆ ಉಪನಯನ ಮಾಡಬೇಕು ಅಂತ ಬ್ರಾಹ್ಮಣ ಬಳಿತಂದ್ರೆ ಹುಟ್ಟಿದ್ದ ಬಸವಣ್ಣ.
ಉಪನಯನ ತಂದ ಮೇಲೆ ಬಸವನನ್ನಕತ್ತ ನನಗೆ ಉಪನಯನದ ಅವಶ್ಯಕತೆ ಇಲ್ಲ. ಯಾಕೆ ಹುಟ್ಟಿದಾಗ ಗುರುನೇ ನನಗೆ ಇಷ್ಟ ಲಿಂಗವನ್ನು ಕೊಟ್ಟಾನ, ಲಿಂಗ ದೀಕ್ಷೆ ಕೊಟ್ಟಾನ, ಅದಕ್ಕೆ ಉಪನಯನ ಬೇಡ ತಂದಾಗ ಇಲ್ಲಿ ತಂದೆ ನೀವು ಉಪನಯನ ಮಾಡ್ಕೋಬೇಕಂದಾಗ ಮತ್ತೆ ಈಗಾಗ ನೀವು ಅಂದ್ರಲ್ಲ ತಂದೆ ತಾಯಿ ದೇವರು ಅಂದ್ರೆ ಇವತ್ತು ತಂದೆ ವಿರೋಧ ಮಾಡಿದಲ್ಲ, ಇಲ್ಲಿ ಒಂದು ಸಮಸ್ಯೆ ಬರ್ತದೆ. ನಿಮ್ಮಲ್ಲಿ ಪ್ರಶ್ನೆ ಕಾಣಬಹುದು. ತಂದೆ ಮಾತನ್ನು ಮೀರಿದ ಯಾಕೆ ಮೀರಿದತ್ತಂದ್ರೆ ತಂದೆ ತಾಯಿಯ ಮಾತನ್ನ ಕೇಳಬೇಕು, ಆದ್ರೆ ಸಮಷ್ಟಿಗೆ ಹಾನಿ ಆಗ್ತಾ ಇತ್ತು ಅಂತಂದ್ರೆ ಮಾತನ್ನು ಮೀರಬೇಕು. ಉದಾಹರಣೆಯಾಗಿ ಹಿರಣ್ಯಕಶಿಪುವಿನ ಮಾತನ್ನು ಮೀರಿದ ಪ್ರಹ್ಲಾದ, ತಾಯಿಯ ಮಾತನ್ನು ಮೀರಿದ ಯಾರು ಭರತ, ರಾಮಾಯಣದಲ್ಲಿ ಬರುವಂತಹ ಭರತ ಕೈಕೇಯಿಯ ಮಾತನ್ನು ಮೀರಿದ, ಆದ್ರೆ ಸ್ವಾರ್ಥಕ್ಕಾಗಿ ಅಲ್ಲ. ಅಣ್ಣನ ಮಾತ ಮೀರಿದ ವಿಭೀಷಣ ರಾವಣನ ಮಾತನ್ನು ಮೀರಿದ, ಗುರುವಿನ ಮಾತನ್ನು ಮೀರಿದ ಬಲಿಚಕ್ರವರ್ತಿ. ಅಂದ್ರೆ ಯಾವಾಗ ಇಡೀ ಸಮೂಹಕ್ಕೆ ಉಪಯೋಗ ಆಗ್ತದ ತಂದಾಗ ಅವಾಗ ಮಾತು ಮೀರೋದು ತಪ್ಪಲ್ಲ ಅಂತ ಹೇಳಿ ಕೊನೆಗೆ ವಾದ ವಿವಾದ ಆಗ್ತಾ ಇದೆ. ಆಗ ಬಸವಣ್ಣ ಉಪನಯನ ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೂಡಲ ಸಂಗಮಕ್ಕೆ ಹೋಗ್ತಾ ಇದ್ದಾನೆ ಅಕ್ಕ ನಾಗಮ್ಮನ ಜೊತೆ. ಯಾಕೆ ವಿರೋಧಿಸ್ತಂದ್ರೆ ಉಪನಯನ ಮಾಡ್ಲಿಕ್ಕೆ ನನಗಿಂತ ದೊಡ್ಡವಳು ಯಾರ ಅಕ್ಕ ನಾಗಮ್ಮ ಅದಾಳ, ನಾಗಲಾಂಬಿಕೆ ಅದಾಳ. ಮತ್ತ ನನಗೆ ಉಪನಯನ ಮಾಡ್ಲಾಕ್ ಹತ್ತಿದಿರಲ್ಲ, ಆ ಅಕ್ಕನಿಗೂ ಉಪನಯನ ಮಾಡತಂದಾಗ ತಂದೆ ಹೇಳ್ತಾ ಇದ್ದಾನೆ ಹೆಣ್ಣು ಮಕ್ಕಳಿಗೆ ಉಪನಯನ ಮಾಡೋದಿಲ್ಲ. ಅಲ್ಲೇ ಲಿಂಗಭೇದ ಪ್ರಾರಂಭ ಆಯಿತು. ಲಿಂಗಭೇದ ಬಸವಣ್ಣ ವರ್ಗಭೇದ, ಲಿಂಗಭೇದ ಮತ್ತು ವರ್ಣಭೇದ ಎಂದೂ ಮಾಡ್ತಾ ಇದ್ದರಿಲ್ಲ. ಯಾವ ಜಾತಿ ಕೂಡ ಯಾಕೆ ಹುಟ್ಟಿ ಬಂದಾದ್ಮೇಲೆ ಯಾವ ಜಾತಿ ಇಲ್ಲ ನಾವು ಮಾಡ್ಕೊಂಡಿವಿ. ಅದಕ್ಕೆ ಯಾಕಂದ್ರೆ ಒಳಗಿನ ಆತ್ಮಕ್ಕೆ ಆತ ಹೇಳ್ತಾ ಇದ್ದಾನೆ ಯಾವುದು ನ ಪುಮಾನ್ ಏಷ ನ ಸ್ತ್ರೀ ನ ಪುಮಾನ್ ಏಷ ನ ಚೈವಾಯಂ ನಪುಸಕಃ ಯದ್ದ ಶರೀರಂ ಆದತ್ತೆ ತೇನ ತೇನ ಸ ರಕ್ಷತೆ ಅಂತ ಹೇಳಿ ಒಂದು ಉಪನಿಷತ್ ಹೇಳ್ತದ. ಒಳಗಿನ ಆತ್ಮಕ್ಕೆ ಯಾವ ಸ್ತ್ರೀ ಇಲ್ಲ, ಯಾವ ಪುರುಷ ಇಲ್ಲ, ಯಾವ ನಪುಸಕವಿಲ್ಲ. ಒಳಗಿನ ಜೀವಕ್ಕೆ ಯಾವ ಭೇದಿಲ್ಲ ಅಂತ ಹೇಳಿ ಬಸವಣ್ಣ ಹೇಳಿ ಅಕ್ಕ ನಾಗಮ್ಮನ ಜೊತೆಗೆ ಎಲ್ಲಿ ಹೋಗ್ತಾ ಇದ್ದಾನೆ, ಆ ಕೂಡಲ ಸಂಗಮಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಗುರುಗಳು ಅನ್ವೇಷ ಗುರುಗಳು ಆತನ ಕೈಮಾಡಿ ಕಲಿತಾ ಇದ್ದರು, ಅಲ್ಲಿಯೂ ಕೂಡ ಅಧ್ಯಯನ ಮಾಡ್ತಾ ಇದ್ದಾನೆ. ಆಗ ಆ ನಾಗಲಾಂಬಿಕೆಯ ಸಹೋದರ ಬಲದೇವ, ಆ ಬಲದೇವನಿಗೆ ಒಬ್ಬ ಮಗಳಿದ್ದಳು ಗಂಗಾಂಬಿಕೆ ಅಂತ ಹೇಳಿ. ಆ ಗಂಗಾಂಬಿಕೆಯನ್ನ ಬಸವಣ್ಣನಿಗೆ ಲಗ್ನ ಮಾಡಿ ಕೊಡ್ತಾ ಇದ್ದಾನೆ. ಅವಾಗ ಬಸವಣ್ಣ ಸಂಸ್ಥಾನದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾನೆ. ಆದರೆ ಕೆಲವು ದಿನಗಳ ಮತ್ತ ಬಲದೇವ ಯಾರಿದ್ದ ಬಿಜ್ಜಳ ಅರಸನ ಪ್ರಧಾನಮಂತ್ರಿ ಇದ್ದ, ಭಂಡಾರದ ಅಧಿಕಾರಿ ಇದ್ದ, ಹಣಕಾಸಿನ ಅಧಿಕಾರಿ ಇದ್ದ. ಅವಾಗ ಬಸವಣ್ಣನನ್ನ ಅಳಿಯನನ್ನಾಗಿ ಮಾಡ್ಕೊಂಡ ಕೆಲವೇ ದಿನಗಳಲ್ಲಿ ಆತ ಪ್ರಾಣ ಕಳ್ಕೊಂಡ. ಬಲದೇವ ತುಂಬಾ ನಿಸ್ವಾರ್ಥಿ, ಅತ್ಯಂತ ಒಳ್ಳೆ ವ್ಯಕ್ತಿ ಇದ್ದ. ಅವಾಗ ಬಿಜ್ಜಳ ಅರಸನಿಗೆ ತುಂಬಾ ನೋವಾಗ್ತಾ ಇದೆ. ಇಂತಹ ಒಬ್ಬ ನಿಸ್ವಾರ್ಥ, ಒಬ್ಬ ಸಚ್ಚಾರಿತ್ಯವುಳ್ಳಂತಹ ಒಳ್ಳೆಯ ಯೋಗ್ಯ, ಯಾವುದೇ ಒಂದು ರೂಪಾಯಿ ಕೂಡ ಹೆಚ್ಚು ಕಡಿಮೆ ಮಾಡ್ತಿರುವಂತ ಒಬ್ಬ ದಕ್ಷ ಒಬ್ಬ ಅಧಿಕಾರಿ ಮಂತ್ರಿ ತೀರ್ಕೊಂಡಂತೆ ದುಃಖಿತನಾಗ್ತಾ ಇದ್ದಾಗ ಸಭೆ ಕರೀತಾ ಇದ್ದಾನೆ. ಇನ್ನ ಆ ಬಲದೇವನ ಸ್ಥಾನವನ್ನು ತುಂಬಲಿಕ್ಕೆ ಯಾರನ್ನ ನೇಮಕ ಮಾಡ್ಕೋಬೇಕು ಅಂತ ಅಂದಾಗ ಎಲ್ಲರೂ ಹೇಳ್ತಾ ಇದ್ದಾರೆ ಆತನ ಅಳಿಯನಾದಂತಹ ಬಸವಣ್ಣನಿಗೆ ಆ ಬಿಜ್ಜಳನ ಕೋಶದ ಭಂಡಾರಿಯನ್ನಾಗಿ ಮಾಡಬೇಕಂತ ಹೇಳಿ ಎಲ್ಲರೂ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. ಎಲ್ಲರೂ ಸಂತೋಷದಿಂದ ಒಪ್ಕೊಳ್ತಾ ಇದ್ದಾರೆ. ಅವಾಗ ಒಬ್ಬ ಕುಂಟು ನೆಪ ತೆಗಿತಾ ಇದ್ದಾನೆ. ಯಾರು? ಕೊಂಡೆ ಮಂಚಣ್ಣ ಅಂತ. ಕೊಂಡೆ ಮಂಚಣ್ಣ ತುಂಬಾ ದುಷ್ಟ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇರ್ತಾರ ಅವ್ರು. ಯಾಕಂತಂದ್ರೆ ಒಳ್ಳೆಯವ್ರ ಆಗಾಕ ಕೆಲವೊಬ್ಬರು ನೋಡಕ್ ಆಗೋದಿಲ್ಲ. ಆ ಕೊಂಡೆ ಮಂಚಣ್ಣ ಅಂತಾನ ಈಗ ಅವ್ನು ಹೊಸವದನ, ಅವನಲ್ಲಿ ಅವನು ಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇದ್ದಾನೆ, ಅವನು ಯೋಗ್ಯ ಅದನೋ ಇಲ್ಲ ಅಂತ ಹೇಳಿ. ಬಸವಣ್ಣ ತುಂಬಾ ಒಳ್ಳೆಯವನೇ ಇದ್ದ. ಇನ್ನು ಬಸವಣ್ಣನಿಗೆ ಕೆಲವು ಲೆಕ್ಕಪತ್ರ ನೋಡಾಕ ಯಾಕಂದ್ರೆ ಇನ್ನು ಹಣಕಾಸಿನ ಮಂತ್ರಿ ಆಗ್ಬೇಕಾದ್ರೆ ಕೆಲವು ಜ್ಞಾನ ಬೇಕಲ್ಲ, ಅದಕ್ಕೆ ಕೆಲವು ದಸ್ತಾವೇಜುಗಳ ಕಡೆ ಕೊಟ್ಟಿರ್ತಾರ. ಅದನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ದ. ವೇಷವನ್ನು ಬದಲಿಸಿ ರಾತ್ರಿ ಸಮಯದಲ್ಲಿ ಬಿಜ್ಜಳ ಅರಸ ಏನ್ ಮಾಡ್ತಾ ಇದ್ದಾನೆ, ಒಂದು ಮೈ ಮೇಲೆ ಹೊದಿಕೆಯನ್ನು ಹಾಕೊಂಡ ಅಲ್ಲಿ ಹೋಗಿ ಕೂಡ್ತಾನ. ನೀನು ಜೊತೆಗೆ ಮಾತಾಡ್ಬೇಕಪ್ಪ ತಮ್ಮ ಅಂತ ಹೇಳ್ತಾನ. ರಾಜ ಅಂತ ಹೇಳುದಿಲ್ಲ, ಯಾರೋ ಒಬ್ಬ ಅಜ್ಜ ಬಂದನ ಅಂತ ಹೇಳಿ. ಅವಾಗ ಬಸವಣ್ಣ
ಸ್ವಲ್ಪ ತಡೀರಿ, ಆಮೇಲೆ ಒಂದು ಸ್ವಲ್ಪ ವ್ಯವಹಾರದ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಆ ಲೆಕ್ಕ ಪತ್ರ ಎಲ್ಲ ನೋಡ್ತಾ ಇದ್ದ. ಆಮೇಲೆ ಇನ್ನು ಮಾತಾಡ್ರಿ ಅಂತ ಅದಕ್ಕಿಂತ ಮುಂಚೆ ಒಂದು ದೀಪ ಉರಿತಾ ಇತ್ತು, ಆ ದೀಪನ ಆರಿಸ್ತಾನ. ನೋಡ್ರಿ, ವಿಚಾರ ಮಾಡ್ರಿ, ಒಂದು ದೀಪನ ಆರಿಸ್ತಾನ, ಮತ್ತೊಂದು ದೀಪ ಇತ್ತು, ಆ ದೀಪನ ಹೊತ್ತಿಸ್ತಾನ, ಉರಿಸ್ತಾನ, ಮತ್ತೆ ಇನ್ನು ಮಾತಾಡ್ರಿ ಅಂತ ಹೇಳ. ನೋಡ್ರಿ, ಏನು ಮಾತಾಡ್ರಿ ತಂದ ಬಿಜ್ಜಳಿಗೆ ಆಶ್ಚರ್ಯಿಸ್ತು. ಅಲ್ಲ, ಈಗಾಗಲೇ ಒಂದು ದೀಪ ಉರಿತಾ ಇತ್ತು, ಅದನ್ನ ಆರಿಸಿ ಮತ್ತೊಂದು ಯಾಕೆ ಉರಿಸಿದೀನಿ ತಂದಾಗ ಅವಾಗ ಬಸವಣ್ಣ ಹೇಳ್ತಾನ, ಇದುವರೆಗೆ ನಾನು ಆ ದೀಪ ಹಚ್ಚಿದ್ದು ರಾಜನಿಗೆ ಸಂಬಂಧಪಟ್ಟಂತಹ ದೀಪ, ಅದಕ್ಕೆ ರಾಜನಿಗೆ ಸಂಬಂಧಪಟ್ಟಂತಹ ಎಣ್ಣೆ ಇತ್ತು, ಅದಕ್ಕೆ ರಾಜನ ವ್ಯವಹಾರ ಮಾಡ್ತಾ ಇದ್ದಾಗ ಅದನ್ನ ನಾನು ಉರಿಸ್ತಾ ಇದ್ದೆ. ಈಗ ನೀನು ನನ್ನ ವೈಯಕ್ತಿಕ ನನಗೆ ಮಾತಾಡ್ಸಕ್ ಬಂದಿಯಲ್ಲ, ಅದಕ್ಕೆ ನನ್ನ ವೈಯಕ್ತಿಕ ಮಾತುಕತೆಗೆ ನಾನು ರಾಜನ ಎಣ್ಣೆ ಮತ್ತು ದೀಪನ ಸುಡೋದಿಲ್ಲ ಅಂತ ಹೇಳಿದ. ರಾಜನ ಎಣ್ಣೆ ದೀಪನನ್ನು ಸುಡೋದಿಲ್ಲ, ಅದಕ್ಕೆ ಇದು ನನ್ನ ದೀಪದ, ಇದಕ್ಕೆ ನನ್ನ ಖರ್ಚದಂತ ಕೇಳಿದಾಗ ಬಿಜ್ಜಳರಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕಂತಾರ ನೈಷ್ಠಿಕ ಸತ್ಯತೆ ಅಂತ ಹೇಳಿ ತುಂಬಾ ಸಂತೋಷ ಆಯ್ತು. ಅವಾಗ ಈತನಿಗೆ ಏನ್ ಮಾಡ್ತಾ ಇದ್ದಾನೆ, ಮಂತ್ರಿಯ ಪದವನ್ನು ಕೊಡ್ತಾ ಇದ್ದಾನೆ. ಮಂತ್ರಿಯ ಪದವನ್ನು ಕೊಟ್ಟ ತಕ್ಷಣವೇ ಒಂದು ಸಲ ಏನಾಗ್ತಾ ಇದೆ ಅಂತ ಹೇಳಿ, ತುಂಬಾ ಬುದ್ಧಿವಂತ ಯಾರು, ಬಸವಣ್ಣ, ಎಲ್ಲವನ್ನ ಅಧ್ಯಯನ ಮಾಡಿದವ. ಒಂದು ಸಲ ಹೀಗೆ ಸಭೆ ನಡೀತಾ ಇದ್ದಾಗ ಎಲ್ಲಿಂದಲೋ ಒಂದು ಪತ್ರ ಗಾಳಿಯಿಂದ ಹಾರಾಡುತ್ತಾ 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 ಆ ಬಿಜ್ಜಳ ರಾಜನ ಮುಂದೆ ಬೀಳ್ತಾ ಇದೆ. ಆ ಪತ್ರವನ್ನು ನೋಡ್ತಾ ಇದ್ದಾನೆ. ಅದರಲ್ಲಿ ಲಿಪಿ ರಹಸ್ಯವಾದಂತ ಲಿಪಿ ಇತ್ತು, ನಿಗೂಢವಾದಂತ ಲಿಪಿ ಇತ್ತು. ಈ ಲಿಪಿಯನ್ನು ಓದಂತ ಹೇಳಿದಾಗ ಯಾವ ಮಂತ್ರಿಗಳು ಕೂಡ ಓದಲಿಕ್ಕೆ ಆಗೋದಿಲ್ಲ. ಬಸವಣ್ಣನ ಕೈಯಲ್ಲಿ ಕೊಟ್ಟಾಗ ಬಸವಣ್ಣ ಮೊದಲು ಹಣಿಗೆ ಮುಟ್ತಾ ಇದ್ದಾನೆ, ಅದನ್ನು ಓದಿ ಹೇಳ್ತಾ ಇದ್ದಾನೆ. ಈ ಲಿಪಿಯಲ್ಲಿ ಹಿಂಗದಲ್ಲ, ಯಾವ ಸಿಂಹಾಸನದ ಸಿಂಹಾಸನದಲ್ಲಿ ಕುಳಿತಿರಲ್ಲ, ಆ ಸಿಂಹಾಸನದ ಕೆಳಗನ ಒಂದು ದೊಡ್ಡ ನಿಧಿ ಅದ, ಒಂದು ಸಂಪತ್ತದ, ಒಂದು ಹಂಡಿ ಅದ. ಆ ಚಾಲುಕ್ಯರು ಅದನ್ನು ಹುಗಿದ್ದಾರೆ, ಮುದ್ದಿನ ರಾಜ ಸಿಗಲಿ ಅಂತ ಹೇಳಿ. ಅದಕ್ಕೆ ರಾಜನೇ ಮತ್ತೆ ಈ ನಿಮ್ಮ ಸಿಂಹಾಸನ ತೆಗೆದ ಇಲ್ಲಿ ಹಡ್ರಿ, ಒಂದು ಬಂಗಾರ ನಾಣ್ಯದ ಹಂಡೆ ಇಲ್ಲಿ ಇದೆ ಅಂತ ಹೇಳಿದಾಗ ಒಂದೇ ಮಂತ್ರಲಾಗತ್ತಾನ. ಈಗ ನಿಮಗೆ ಸುಳ್ಳು ಹೇಳಿ ಸಿಂಹಾಸನ ಕೆಳಗೆ ಬೆಸಾಕ್ ನೋಡ್ಲಾಕತ್ತಾನಂದ. ನೋಡಿ ಹೆಂಗದ ಹೆಂಗದ. ಕೆಲವೊಬ್ರು ನೋಡಿದ, ಕೆಲವೊಬ್ರು ಇದ್ದಿರ್ತಾರ ಮಂತ್ರಿ ಅಂತವ್ರು, ದುಷ್ಟರು ಇದ್ದಿರ್ತಾರ. ಅದಕ್ಕೆ ಬಿಜ್ಜಳ ಒಂದು ಮಾತು ಕೇಳಿದ, ಮತ್ ಕೊನೆಗೆ ಕೊಂಡೆ ಮಂತ್ರನ ಮಾತನ್ನು ಕೇಳಿದ್ರೆ ಕಲ್ಯಾಣ ಕ್ರಾಂತಿ ಆಯಿತು, ಕಲ್ಯಾಣದಲ್ಲಿ ರಕ್ತಪಾತ ಆಯಿತು. ಅವಾಗ ಬಸವಣ್ಣ ಹೇಳ್ತಾನೆ, ಇದನ್ನು ಅಗದು ನೋಡ್ರಿ ತಂದಾಗ ಯಾವಾಗ ಅಗಿತಾ ಇದ್ದಾರೆ ಅಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಬಂಗಾರ ನಾಣ್ಯದ ಸಂಪರ್ಕ ಸಿಕ್ಕಿತು. ಇದು ಬಸವಣ್ಣ ಮಂತ್ರಿ ಆದತ್ತ ಪ್ರತಿಫಲ, ಒಳ್ಳೆಯವರು ಮಂತ್ರಿ ಆದಾಗ. ಅವಾಗ ಬಸವಣ್ಣನಿಗೆ ಮುಖ್ಯ ಪ್ರಧಾನಮಂತ್ರಿಯನ್ನಾಗಿ ಮಾಡಿದ. ಇವ್ರಿಗಿಂತೆಲ್ಲ ಹಿರಿಯರಿದ್ರು, ವಯಸ್ಸಾದವರಿದ್ರು, ಎಲ್ಲರಿಗಿಂತ ಶ್ರೇಷ್ಠ ಸ್ಥಾನ ಕೊಟ್ಟ. ಅವಾಗ ಈ ಕೊಂಡೆ ಮಂತ್ರಿಗಂತೂ ತಡಿಲಿಕ್ಕೆ ಆಗ್ತಾ ಇಲ್ಲ, ಹೇಳಕ್ ಆಗ್ತಾ ಇಲ್ಲ. ಮುಂದೆ ಬಸವಣ್ಣ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿ ಪ್ರಭು ದೇವರು ಅಲ್ಲಿ ಬರ್ತಾ ಇದ್ದಾರೆ. ಅಲ್ಲಮ ಪ್ರಭು ಬಂದ, ಆಮೇಲೆ ಮೋಳಿಗೆ ಮಾರಯ್ಯ ಬಂದ, ಅನೇಕರು ಬಂದರು. ಈತ ಪ್ರತಿ ಸಲ ಒಂದೊಂದು ಮಾತನ್ನು ಕೇಳ್ಕೊತ ಹೊಂಟ, ಕಿವಿ ತುಂಬಾಕ ಹೊಂಟ. ಅದಕ್ಕೆ ಯಾವಾಗಲೂ ದುಷ್ಟರ ಮಾತನ್ನ ಕೇಳಬಾರ್ದು. ಯಾವಾಗಲೂ ಮಹಾಭಾರತದ ಒಂದು ಶ್ಲೋಕ ಬರ್ತದ, ಆತ್ಮ ಬುದ್ಧಿ ಹಿತಾರ್ಥಾಯ ಗುರು ಬುದ್ಧಿ ವಿಶೇಷತಃ ಪರಬುದ್ಧಿ ವಿನಾಶಾಯ ಸ್ತ್ರೀ ಬುದ್ಧಿ ಪ್ರಳಯಾವಹ ಅಂತೇಳಿ. ಮತ್ತೆ ನೀವು ಕೇಸಲ್ಲ, ಸ್ತ್ರೀ ಮಾತು ಕೇಳಿದ್ರೆ ಪ್ರಳಯ ಆಗ್ತದೆ. ಈಗ ಹೇಳೋದು ಕೂಡ ಅಂಜಿಕೆ ಬರ್ತದೆ ಒಂದು ಸ್ವಲ್ಪ. ಯಾಕಂತಂದ್ರೆ ಯಾವಾಗ ಟಿವಿಯಾಗ ಹಿಂದೆ ಬಂದ ಮುಸ್ಕಾರ ಮಾಡ್ತಾರೆ, ಹೇಳಕ್ ಆಗೋದಲ್ಲ. ಮಹಾಭಾರತದಲ್ಲಿ, ಯಾಕಂದ್ರೆ ಮಹಾಭಾರತ ಒಂದು ಶ್ಲೋಕದ, ರಾಮಾಯಣ ಆಗಲಕ್ಕೂ ಕೂಡ ಸೀತಾದೇವಿನೇ ಕಾರಣ, ಮತ್ತು ಮಹಾಭಾರತ ಆಗಕ್ಕ ದ್ರೌಪದಿನೇ ಕಾರಣ. ನಿಮಗೆಲ್ಲ ಗೊತ್ತಿರಬೇಕು. ಸೀತೆ ಒಂದು ವೇಳೆ ಆ 14 ವರ್ಷಕ್ಕೆ ಹೋದಾಗ ಆ ಸುವರ್ಣ ಬಣ್ಣದ ಜಿಂಕೆಯನ್ನ ಆಸೆ ಪಡೆದೇ ಇದ್ರೆ ರಾವಣ ಬರ್ತಾ ಇದ್ದಿರ್ಲಿಲ್ಲ, ರಾಮಾಯಣ ಆಗ್ತಾ ಇದ್ದಿರಲಿಲ್ಲ. ಮತ್ತು ಮಹಾಭಾರತದಲ್ಲಿ ಆ ಮಯದಿಂದ ನಿರ್ಮಾಣಗೊಂಡಂತ ಅರಮನೆ ಅಲ್ಲಿ ಏನಾಗಿತ್ತಂದ್ರೆ, ದುರ್ಯೋಧನ ಬಂದಾಗ ಏನಾಗಿತ್ತಂದ್ರೆ ಗೋಡಿದ್ದಕ್ಕೆ ಹಾಕಿತು, ಬಾಗಿಲಿತ್ತು, ದಪ್ಪನ ಹೋಗ್ತಿದ್ದ. ಬಾಗಿಲಿತ್ತು, ಗೋಡಿಗೆ ಕನಿಷ್ಠು,
ನೀರು ಇದ್ದಂದ್ರೆ ಇಷ್ಟು, ನೆಲ ಇತ್ತು. ನೆಲ ಇದ್ದಂದ್ರೆ ಯಾಕಂದ್ರೆ ಈಗ ನಾವು ಮಹಾಭಾರತ ಹೇಳ್ಬಾರ್ದು, ಯಾಕಂದ್ರೆ ಕನ್ನಡ ಮಹಾಭಾರತ ಹೇಳಕ್ಕೆ ಸಮಯ ಇಲ್ಲ ನನಗೆ. ಅದಕ್ಕೆ ಕೊನೆಗೆ ಆತ ಅವಮಾನಿತನಾದ, ಅವಾಗ ದ್ರೌಪದಿ ಅವರನ್ನು ಅವಮಾನ ಮಾಡ್ತಾ ಇದ್ದಾರೆ. ಅಂಗಶ್ಯ ಪುತ್ರ ಅಂಧ ಅಂತ ಹೇಳಿ, ಕುಡ್ಡನ ಮಗ ಕೊಡ್ಡ ಅಂತ ಅಂದ್ರು. ಅದೇ ಅವಮಾನ ಸಹಿಸ್ಲಿಕ್ಕಾಗಲಿ. ಯಾಕಂದ್ರೆ ಬಿದ್ದಾಗ ಮನುಷ್ಯ ನಿಮ್ಗೆ ಗೊತ್ತಿರ್ಬೇಕು, ಬಿದ್ದಾಗ ನಗಬಾರದು. ನೀವು ಪುಣ್ಯವಂತರು ಪಾಪಿಗಳು ಗೊತ್ತಾಗ್ತದ. ಯಾರಾದ್ರೂ ಬಿದ್ದ ತಕ್ಷಣ ನಿಮಗೆ ಕೆಟ್ಟ ಅನಿಸ್ತು, ನೀವು ಪುಣ್ಯವಂತರು ಕೇಳ್ಕೊಳ್ಳೋದು. ಮತ್ ಯಾರಾದ್ರೂ ಬಿದ್ದಾಗ ನೀವು ಕೊಳ್ಳಂತ ನಕ್ರಿ, ನಿಮ್ಮಷ್ಟು ಪಾಪಿನೇ ಯಾರಿಲ್ಲ. ಇದು ಸೈಕಾಲಜಿ ಅದ. ಅದಕ್ಕೆ ಬಿದ್ದಾವ್ ನೋಡ್ಬೇಕು. ಸಣ್ಣ ಜಿಗಿದ್ ಬಿದ್ದಿರ್ತಾವ, ಆ ಕಡೆ ಲಕ್ಷಣ ಹಂಗಿಲ್ಲ, ಯಾರೇ ನೋಡ್ರಿ ನೋಡ್ತಾನ ಬಿದ್ದಾವ. ಹಂಗ ದುರ್ಯೋಧನ ಬಿದ್ದ ತಕ್ಷಣ ದ್ರೌಪದಿ ಕಡೆ ನೋಡಿದ. ದ್ರೌಪದಿ ಅಂದಳು ಕುಡ್ಡನ ಮಗ ಕುಡ್ಡ ತಂದಾಗ ಆ ಹೇಳ್ತಾನೆ, ಅರಮನೆಯ ಮುಂದೆ ನನ್ನ ಅಪಮಾನ ಮಾಡಿಯಲ್ಲ, ನನ್ನ ಅಪಮಾನ ಮಾಡಿದಲ್ಲ, ನಿನಗೆ ಅರಮನೆ ಒಳಗೆ ನಿನ್ನ ನಿರ್ವಸ್ತ್ರನನ್ನಾಗಿ ಮಾಡಿ ಕೇಳಿ ತಿಳಿಸ್ಕೋತೇನೆ ಅಂತ ಹೇಳಿ ಶಪಥ ಮಾಡಿದಲ್ಲ. ಅದೇ ಮಹಾಭಾರತ. ಒಂದು ವೇಳೆ ದ್ರೌಪದಿ ನಗದೇ ಇದ್ದಿದ್ರೆ ಆಗ್ತಾ ಇದ್ದಿಲ್ಲ. ಅದಕ್ಕೋಸ್ಕರ ಮಹಾಭಾರತದಲ್ಲಿ ಶ್ಲೋಕ ಬರ್ತದ. ಅದಕ್ಕೆ ಆತ್ಮಬುದ್ಧಿ ಹಿತಾತ. ಒಂದು ಸಣ್ಣ ಕಥೆ ಹೇಳ್ತೀನಿ, ಮುಂದ ನಾಳೆ ಬಸವಣ್ಣನ ಚರಿತ್ರೆ ಮುಗಿತಾ ಇದೆ. ಕೊಂಡೇ ಮಂಥನನ ಮಾತನ್ನು ಕೇಳಿ ಬಸವಣ್ಣನ ವಿರೋಧಿ ಆಗಕ್ಕೆ ಶುರು ಮಾಡಿದ. ಯಾಕಂದ್ರೆ ಪರಬುದ್ಧಿ ವಿನಾಶ. ಇನ್ನೊಬ್ಬರ ಮಾತು ಕೇಳಿದ್ರೆ ನಮಗೆ ನಾಶ ಆಗ್ತದೆ. ದುಷ್ಟರ ಮಾತು ಕೇಳಬಾರದು. ಆತ್ಮಬುದ್ಧಿ ಹಿತಾರ್ಥ. ತಮ್ಮ ಸ್ವಂತ ಬುದ್ಧಿ ಅಂತಂದ್ರೆ ಅದರ ಹಿತ ಇರ್ತದ. ಪರಬುದ್ಧಿ ಆತ್ಮಬುದ್ಧಿ ಹಿತಾರ್ಥಾಯ. ತಮ್ಮ ಸ್ವಂತ ಬುದ್ಧಿಯಲ್ಲಿ ಹಿತ ಇರ್ತದ. ತಮ್ಮ ಸ್ವಂತ ಬುದ್ಧಿ ಕೇಳಿಲ್ಲ, ಗುರು ಬುದ್ಧಿ ವಿಶೇಷತ. ಗುರುಗಳ ಮಾತನ್ನು ಕೇಳಬೇಕು. ಮತ್ ಅವರು ಸಿಗಲಿದ್ರೆ ಪರಬುದ್ಧಿ ವಿನಾಶ. ಇನ್ನೊಬ್ಬರ ಮಾತು ಕೇಳಕ ಹೋಗಬಾರ್ದು, ನಾಶ ಆಗ್ತದಂತ. ಯಾಕಂತಂದ್ರೆ ಉದಾಹರಣೆ ಕೊಡ್ತೀನಿ, ಎರಡು ಉದಾಹರಣೆ. ಪುಸ್ತಕ ಜ್ಞಾನಕ್ಕಿಂತ ಮಸ್ತಕ ಜ್ಞಾನ ಲೇಸು ಅಂತ ಮೊದಲ ಒಂದ್ ಸ್ವಲ್ಪ ತೆಗಿ ಬಿಡ್ಬೇಕಲ್ಲ. ಏನ್ ಭಯ ಇನ್ನೊಬ್ಬರದ ಕೇಳೋದು. ಇನ್ನೊಬ್ರು ಯಾವಾಗ್ಲೂ ಒಳ್ಳೇದಕ್ಕೆ ಕೇಳಂಗಿಲ್ಲ, ಯಾವಾಗಲೂ ಕೆಟ್ಟಕ್ಕೆ ಹೇಳ್ತಿರ್ತಾರ. ಗುರುಗಳ ಮಾತನ್ನು ಕೇಳಬೇಕು.